ನಮಸ್ಕಾರ ವೀಕ್ಷಕರೇ, ಗೋ ಬ್ಯಾಕ್ ಗವರ್ನರ್ ಅನ್ನುವಂತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಗಾಯತ್ರಿ. ಎಸ್, ಆ ಒಂದು 64 ಸೆಕೆಂಡ್ ಏನಿದೆ ಅದು ಸಾಕಷ್ಟು ಇವಾಗ ಸದ್ದು ಗದ್ದಲಕ್ಕೆ ಕಾರಣ ಆಗ್ತಾ ಇದೆ. ಗವರ್ನರ್ ತಗೊಂಡಂತ ಒಂದು ನಿರ್ಧಾರ, ಆ ಒಂದು ನಡೆಗೆ ಒಂದು ಕಡೆ ಹೌದು ಅವ್ರು ಮಾಡಿದ್ದು ಸರಿ ಅಂತ ಸದ್ದು ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಪ್ರಶ್ನೆ ಅಥವಾ ಕಿರುಚಾಟ ಕೂಗಾಟ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಎಸ್, ಈಗ ಕೂಡ ಅದೇ ನಡೀತಾ ಇರುವಂತದ್ದು, ಇನ್ನೂ ಕೂಡ ಅದು ಬೇರೊಂದು ರೂಪವನ್ನ ಪಡ್ಕೊಳ್ಳೋಕೆ ಹೋಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ. ರಾಜಕೀಯ ಜಟಾಪಟಿ ಈ ಒಂದು ಅಂಶವನ್ನ ಇಟ್ಕೊಂಡು ನಡೀತಾ ಇರುವಂತದ್ದು. ಇದರಿಂದ ನಿಜವಾಗ್ಲೂ ಕೂಡ ಯಾರಿಗೆ ಉಪಯೋಗ ಆಗುತ್ತೆ ಅಥವಾ ಯಾರು ಜನತೆ ಏನಿದ್ದಾರೆ ಇವಾಗ ರಾಜಕಾರಣಿಗಳು ಅಥವಾ ಒಬ್ಬ ರಾಜ್ಯಪಾಲರು ನಮ್ಮನ್ನ ಏನೋ ಒಂದು ಮಾಡೋದಕ್ಕೆ, ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಇದ್ದಾರೆ ಅಂತ ನೋಡ್ತಾ ಇರುವಂತ ಜನತೆಗೆ ಇದ್ರೆಲ್ಲದ್ರಿಂದ ಏನು ಉಪಯೋಗ ಆಗ್ಬೇಕಾಗಿದೆ ಅನ್ನುವಂಥದ್ದನ್ನ ನಾವು ತುಂಬಾ ಮುಖ್ಯವಾಗಿ ನಾವು ಗಮನ ಹರಿಸಬೇಕಾಗುತ್ತೆ. ಎಸ್, ಈ ಒಂದು ರಾಜ್ಯಪಾಲರ ನಡೆಯನ್ನ ಎಲ್ಲಾ ಕಡೆ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು, ಒಂದ್ ಕಡೆ ಪರ ಕೂಡ ಇರುವಂತದ್ದು. ಅಷ್ಟಕ್ಕೂ ಕೂಡ ಏನೇನಾಯ್ತು, ಯಾವುದು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ರ ಬಗ್ಗೆ ನಮ್ಮೊಂದಿಗೆ ಕೂಡ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಅತಿಥಿಗಳು ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಜವಾಗ್ಲೂ ಅಲ್ಲಿ ಏನೇನೆಲ್ಲ ಆಯ್ತು ಬನ್ನಿ ಒಂದು ಸಲ ಕಣ್ಣಾಡಿಸ್ಕೊಂಡ್ ಬರೋಣ. ಗವರ್ನರ್ ಓಡೋದು ಈಗ ಅವರೇ ಒಪ್ಕೊಂಡಿದಾರಲ್ಲ, ಒಪ್ಕೊಂಡಿದಾರಲ್ಲ ಅದನ್ನ ಅವರು ರಾಜ್ಯಪಾಲರು ಆ ಥರ ಹೋಗ್ಬಾರ್ದು. ಬಿಟ್ಟ ಅಷ್ಟೊಂದು ಆತುರವಾಗಿ ಹೇಳಪ್ಪ. ಈಗ ನೋಡೋದೇನು ಏನು ನೋಡ್ತೀವಿ, ನೋಡ್ತಾ ಇದ್ದೀರಿ ನನಗೆ. ಮುಗಿಸ್ಲಿ. ಯಾರು ಗವರ್ನರು ಅಲ್ಲ, ಸ್ಟೇಟ್ ಗವರ್ನರು ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಹೆಡ್ ಆಫ್ ದಿ ಸ್ಟೇಟ್ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಮ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ, ರಾಜ್ಯದ ಗವರ್ನರು. ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳಿದ್ರು ತಪ್ಪೇನಲ್ಲ. ಬಿಕಾಸ್ ಇದು ಸಿಸ್ ಗವರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವು ಗವರ್ನರ್ ರಾಜ್ಯಪಾಲರು ಎಷ್ಟಾರ ಓದ್ಲಿ, ಅವರು ನಾನು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಕೊನೆಯಿಂದ ಏನಾದ್ರು ಹೇಳಿ, ಆದರೆ ರಾಷ್ಟ್ರಗೀತೆಯನ್ನ ಮುಗಿಸುವವರೆಗಾರು ಇರ್ಬೇಕಾಗಿತ್ತು. ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ, ಒಪ್ಕೊಳ್ಳಿ, ಕೂತ್ಕೊಳ್ರಿ. ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಪೂರ ಹೇಳೋದೇನು, ಪೂರ ಕೇಳೋದೇನು, ಪೂರ ಕೇಳೋದೇನಲ್ಲ. ಮಾಡ್ತಾ ಇಲ್ಲ. ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯವರೆಗೂ ಇರಬೇಕಾಗಿತ್ತು, ಅಷ್ಟನ್ನು ಓದಿದ್ದಾರೆ ಅಂತ ಹೇಳಿದ್ದಾರೆ.
ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅವ್ರು ಓನ್ ಮಾಡಿದಾರಲ್ಲ ಅವರು. ಕೇಳಿದ್ರೆ ಕಸ್ಟೋಡಿಯನ್ನು ಪ್ರತಿಪಕ್ಷ ನಾಯಕರು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆ ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು. ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಹೋಗ್ತಾ ಇದ್ರು, ಬರ್ತಾ ಇರ್ಬೇಕಾ? ಅವ್ರು ಹೇಗಿದ್ದಾರೆ ಗೊತ್ತಾಗುತ್ತಾ? ಮಾಡ್ತೀರಿ ಅಶೋಕ್ ವಿಚಾರ ಡಿಪೆಂಡ್ ಮಾಡ್ತಾರೆ. ಅವ್ರಿಗೆ ಉತ್ತರ ಕೊಡ್ಬೇಡಿ, ಅವ್ರಿಗೆ ಉತ್ತರ ಕೊಡ್ಬೇಡಿ. You should not defend him. You should not defend him. It's a violation of the Constitution. ರಾಷ್ಟ್ರಗೀತೆ ಆಡಕ್ಕೆ ಮುಂಚಿತವಾಗಿ ಇರುವಂತವ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದು ಅಷ್ಟಿದೆ. ಅವರು ಇನ್ನೂ ಮುಂದಕ್ಕೆ ಕೊಟ್ಟೋಗಿದ್ರು, ನಾನು ಹಿಂದ್ಗಡೆ ಓಡದೆ ನಾವು ಕೂಡ. ಈಗ ಒಂದ್ ಸೆಕೆಂಡ್, ಈಗ ನೋಡಿ ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊ. ಆಯ್ತಾ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದ್ದೀವಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜಿ ಕೂಡ ಅಲ್ಲ. ಈಗ ಚರ್ಚೆ ಮಾಡಿದ್ದೀವಿ. ಈಗ ಗೋ ಬ್ಯಾಕ್ ಗವರ್ನರ್ ಅಂದರೆ ಯಾರಿಗೆ ನೀವು ಸಂದೇಶ ಕೊಡ್ತೀರಿ? ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಚುನಾಯಿತ ಸರ್ಕಾರಗಳಿಂದ ಹಲವಾರು ಸಂದರ್ಭದಲ್ಲಿ ಈ ರೀತಿಯ ಬಿಕ್ಕಟ್ಟುಗಳು ಬಂದಿರತಕ್ಕಂಥದ್ದು ನೋಡಿದ್ದೇವೆ. ನೆನ್ನೆಯ ಪ್ರಕರಣ ಏನು ಹೊಸ ಒಂದು ವಿಶೇಷವಾದಂಥ ಪ್ರಕರಣ ಏನಲ್ಲ. ಇದಕ್ಕೆ ನೀವು ಮಹತ್ವ ಕೊಟ್ಕೊಂಡು ಎಷ್ಟು ದಿನ, 5 ದಿನ ಏನೋ ಕರ್ಕೊಂಡಿದ್ದೀರಿ ಕಲಾಪ. ಯಾವುದೋ ನಿಮ್ಮ ಪ್ರಮುಖವಾದಂಥ ಉದ್ದೇಶವೇ ಮನ್ರೇಗಾ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಹೊಸ ಬಿಲ್ ತಂದಿದ್ದಾರೆ, ಮಾರ್ಪಾಡುಗಳನ್ನು. ಅದು ದಲಿತ ವಿರೋಧಿ, ಅವರಿಗೆ ಬರದೇ, ಅದು ಯಾವುದೇ ವಿಷಯಗಳು ಬಂದರೂ ದಲಿತ ವಿರೋಧಿ. ಆ ಪದ ಅವರಿಗೆ ಒಂದು ರೀತಿಯಲ್ಲಿ ಪ್ರಿಯ ಅಂತ ಹೇಳಲ್ಲ. ಆ ಮುಗ್ಧ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಆ ಪದವನ್ನು ಉಪಯೋಗ ಮಾಡಿಕೊಂಡು ಇವರ ಸ್ಥಾನಮಾನಗಳನ್ನು ಭದ್ರ ಮಾಡ್ಕೊಳ್ಳಿಕ್ಕೋಸ್ಕರ ಅಷ್ಟೇ ಈ ಪದ ಬಳಕೆ ಮಾಡ್ತಾರೆ. ಶಕ್ತಿ ದೊರಕುತ್ತದೆ ನಮಗೆ ಅಂತೇಳಿ ದಲಿತ ಅಂತ ಹೆಸರಿಡ ತಕ್ಷಣ ಆ ಮುಗ್ಧ ಜನರ ಜೊತೆ ಈಗ ಕಳೆದ 75 ವರ್ಷದಿರಲಿ ಈ ಸರ್ಕಾರ ಬಂದ ಮೇಲೆ ಎಸ್ನು ಈ ಬಗ್ಗೆ ನಮ್ಮೊಂದಿಗೆ ಚರ್ಚೆನ ಮಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿ ಮಹಾಂತೇಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಅದಾದ ನಂತರ ಬಿಜೆಪಿ ವಕ್ತಾರರಾಗಿ ಲೋಹಿತ್ ಸರ್ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ, ಸ್ವಾಗತ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ. ಎಸ್, ನಾವು ಇವತ್ತು ಗಮನಿಸ್ತಾ ಹೋದಾಗ ನಮ್ಗಾಗ್ಲೇ ಗೊತ್ತಾಗಿದೆ ರಾಜ್ಯಪಾಲರು ತಗೊಂಡಂತಹ ನಿರ್ಧಾರದ ಮೇಲೆ ಈಗಾಗಲೇ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ಎಲ್ಲಾ ಕಡೆ. ಮತ್ತೆ ಈಗ ನಮ್ಮ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇರೋದನ್ನ ನೋಡಿದ್ರೆ ಎರಡೆರಡು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ರಾಜ್ಯಪಾಲರಲ್ಲಿ. ರಾಷ್ಟ್ರಗೀತೆ ಏನ್ ಮಾಡಿತ್ತು, ರಾಷ್ಟ್ರಗೀತೆ ಏನ್ ಪಾಪ ಮಾಡಿತ್ತು, ರಾಷ್ಟ್ರಗೀತೆ ಗೌರವ ಕೊಟ್ಟು ಅಲ್ಲಿ ಇದ್ಬಿಟ್ಟು ಹೋಗ್ಬೋದಿತ್ತಲ್ವಾ ಅಂತವ್ರು ಓಕೆ ಭಾಷಣ ಅರ್ಧಕ್ಕೆ ನಿಲ್ಸ್ಬಿಟ್ಟು ಹೋದ್ರಿ, ಅಟ್ಲೀಸ್ಟ್ ಅದಕ್ಕೆ ಅವಮಾನ ಮಾಡಿದ್ರಿ ಅಥವಾ ಸಂವಿಧಾನಕ್ಕೆ ಅವಮಾನ ಮಾಡಿದ್ರಿ, ಜನತೆಗೆ ಅವಮಾನ ಮಾಡಿದ್ರಿ, ರಾಷ್ಟ್ರಗೀತೆ ಏನ್ ಮಾಡಿತ್ತು ಅಂತ ಕೇಳ್ತಿದ್ದಾರೆ. ಸರ್, ನಿಮ್ಗೆ ನಾನು ಪ್ರಶ್ನೆನ ಕೇಳ್ತೀನಿ, ಯಾಕಂದ್ರೆ ನೀವು ಅವ್ರ ಪರವಾಗಿ ಮಾತಾಡಕ್ ಬಂದಿದ್ದೀರಾ ಅಂತ. ಒಂದು ಏನು ಜಂಟಿ ಅಧಿವೇಶನದ ಉದ್ದೇಶಿಸಿ ರಾಜ್ಯಪಾಲರು ಗೌರವಾನ್ವಿತ ನಮ್ಮ ರಾಜ್ಯಪಾಲರು ನಿನ್ನೆ ಸದನದಲ್ಲಿ ಭಾಷಣ ಮಾಡಬೇಕಿತ್ತು. ಸೊ ಆ ಸಂದರ್ಭದಲ್ಲಿ ಏನು ಇವರು ಸಚಿವ ಸಂಪುಟದಲ್ಲಿ ಭಾಷಣನ ಸರ್ಕಾರ ಅನುಮೋದನೆ ಮಾಡಿ ರಾಜ್ಯಪಾಲರಿಗೆ ಓದೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಕಾರ್ಯಾಲಯದಲ್ಲಿ ಸಂಪೂರ್ಣವಾದಂಥ ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಕಾನೂನು ಬಾಹಿರವಾಗಿ, ವಿಶೇಷವಾಗಿ ಇದನ್ನ ಸದನನ ರಾಜಕೀಯ ಸಂಘರ್ಷಕ್ಕೆ ವಿಶೇಷವಾಗಿ ಅದನ್ನ ಇವತ್ತಿನ ಸದನ ಯಾವುದಕ್ಕೆ ಧ್ವನಿ ಆಗಬೇಕು ಅಂತಂದ್ರೆ
ಸದನ ಇರೋಂಥದ್ದು ಅಲ್ಲಿ ನಮ್ಮ ರೀತಿ ನೀತಿಗಳು ವಿಶೇಷವಾಗಿ ಕಾನೂನುಗಳು ಅದು ರಚನೆ ಆಗಂತ ಜಾಗ, ಶಾಸನ ರಚನೆ ಆಗಂತ ಒಂದು ಪವಿತ್ರವಾದಂಥ ಸ್ಥಳ. ಆ ಸ್ಥಳನ ಈ ಒಂದು ರಾಜಕೀಯಕ್ಕೆ ದುರುದ್ದೇಶಕ್ಕೆ ಬಳಸ್ಕೊಳ್ಳೋಂಥ ಒಂದು ಏನು ಕಾಂಗ್ರೆಸ್ ನಡೆ ಇತ್ತಲ್ಲ, ಅದನ್ನ ಗ್ರಹಿಸಿ ಮತ್ತೆ ಕಾನೂನಾತ್ಮಕವಾಗೂ ಸಹ ಅವರು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಏನು ಅದು 13 ಪ್ಯಾರಾ ಅಥವಾ 11 ಪ್ಯಾರಾ ಏನು ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ 2 ಪ್ಯಾರಾ ಬಿಟ್ಟು ಇನ್ನು ಉಳಿದಂತ 9 ಪ್ಯಾರಾನು ಸಹ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರನೆ ಮಾಡಿದಂತ ಒಂದು ಏನು ಮಾಹಿತಿ ಇದ್ದದ್ರಿಂದ ಅದು ಸರಿಯಲ್ಲ ಅಂತೇಳಿ ಅವ್ರಿಗೆ ಅನಿಸಿದೆ. ಆ ದೃಷ್ಟಿಯಿಂದ ಅವರು ಅದನ್ನ ಸರ್ಕಾರಕ್ಕೆ ಮತ್ತೆ ವ್ಯವಸ್ಥೆಗೆ ಮತ್ತೆ ಸಂವಿಧಾನಕ್ಕೂ ಸಹ ಗೌರವ ಕೊಡುವಂಥದ್ದಾಗಬೇಕು, ಮತ್ತೆ ಸರ್ಕಾರಕ್ಕೂ ಸಹ ಈ ರೀತಿ ಆಗಬಾರ್ದು ಅನ್ನೋ ಒಂದು ತಿಳಿ ಹೇಳುವಂಥ ವಿಚಾರವಾಗಿ ಮುಂದುವರೆದ ಭಾಗವಾಗಿ ಅವರು ನಿನ್ನೆ ಸದನದಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಒಂದು ಅಲ್ಲಿ ಭಾಷಣ ಮಾಡಿ ಹಿಂದೆ ತೆರಳುವಾಗ ಏನು ಕಾಂಗ್ರೆಸ್ ಒಂದು ಮುಂಚೆಯಿಂದನೂ ಸಹ ಅದೇ ರೀತಿ ಗೂಂಡಾಗರ್ದಿ ಅಥವಾ ದುರಾಂಕಾರ ಅಥವಾ ದುರ್ವರ್ತನೆ ಅಥವಾ ಏನು ಈ ಒಂದು ದಾದಾಗಿರಿ ಸಂಸ್ಕೃತಿ ಇದೆ, ಆ ರೀತಿಯಲ್ಲಿ ಗೌರವಾನ್ವಿತ ರಾಜ್ಯಪಾಲರು ತೆರಳುವಾಗ ಅವ್ರ ಮೇಲೆ ಮುಗಿಬಿದ್ದಿ ಅವರಿಗೆ ಒಂದು ರೀತಿಯಲ್ಲಿ ಧಿಕ್ಕಾರ ಕೂಗಿ ಒಂದು ರೀತಿಯಲ್ಲಿ ಅವರಿಗೆ ಭಾರಿ ತೇಜೋವಧೆ ಮಾಡಿ ಸ್ವಲ್ಪನೂ ಆ ಸಂವಿಧಾನದ ಒಂದು ಸ್ಥಾನಕ್ಕೆ ಗೌರವ ಇಲ್ಲದ ರೀತಿಯಲ್ಲಿ ಅವರಿಗೆ ಹಕ್ಕುಚ್ಯುತಿ ಅಥವಾ ಅವ್ರಿಗೇನು ಅವಮಾನ ಮಾಡೋ ಅಂತ ಒಂದು ನಡೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಶಾಸಕರು, ವಿಶೇಷವಾಗಿ ಅಲ್ಲಿ BK ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯರು ಅವರು ನೇತೃತ್ವ ವಹಿಸಿ ಅಪಪ್ರಚಾರ ಮಾಡಿರೋಂಥದ್ದು, ಅಪಚಾರ ಮಾಡಿರೋಂಥದ್ದು. ತದನಂತರ ಅದನ್ನ ಈಗಿನ ಇನ್ನೂ ಸಹ ಅವರು ಇನ್ನೊಂದು ಶಾಸಕಾಂಗ ಸಭೆಗೆ ಇತ್ತೀಚೆಗೆ ಬಂದಂತ ಪ್ರದೀಪ್ ಈಶ್ವರ್ ಆಗಿರ್ಬೋದು ಅಥವಾ ಶರತ್ ಬಚ್ಚೇಗೌಡ ಆಗಿರ್ಬೋದು ಅಥವಾ ಚಿಕ್ಕಮಗಳೂರು ಮೊದಲನೇ ಬಾರಿ ಶಾಸಕರಾದಂತ HD ತಮ್ಮಯ್ಯ ಆಗಿರ್ಬೋದು, ಇವರು ಏನು ಅವರಿಗೆ ಒಂದು ರೀತಿಯಲ್ಲಿ ಕೈ ಮಾಡುವಂತ ಒಂದು ದುರ್ವರ್ತನೆ ತೋರುವಂತದ್ದು ಇಡೀ ಜಗತ್ ಜಾಹೀರಾಗಿದೆ. ಇಡೀ ದೇಶ, ರಾಜ್ಯ ಅಲ್ಲ ಇಡೀ ದೇಶನೇ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಈ ನಡೆಗೆ ಒಂದು ಎಲ್ಲರನ್ನೂ ಸಹ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಅದನ್ನ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಸರಿಯಾಗಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಏನು ಅಲ್ಲಿ ಕಾನೂನು ಒಂದು ಹೊಸದಾಗಿ ಏನು ಉದ್ಯೋಗ ಖಾತ್ರಿ ಹೊಸ VBG ರಾಮ್ಜಿ ಬಗ್ಗೆ ಇವತ್ತು ದೇಶದಲ್ಲಿ ಎರಡೂ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭಾ ಮತ್ತೆ ಲೋಕಸಭಾದಲ್ಲಿ ಅನುಮೋದನೆಗೊಂಡು ಮತ್ತೆ ರಾಷ್ಟ್ರಪತಿಯಿಂದ ಅಂಕಿತ ಆಗಿರೋಂತ ಒಂದು ಪವಿತ್ರವಾದಂತಹ ಒಂದು ಗ್ರಾಮೀಣ ಜನರ ಒಂದು ಸುಧಾರಣೆಗೋಸ್ಕರ ಅವ್ರ ಬದುಕು ಸುಧಾರಣೆ ಆಗೋದಕ್ಕೆ ಒಂದು ಅತ್ಯಂತ ಪವಿತ್ರವಾದಂತಹ ಆ ಯೋಜನೆ ಏನಿದೆ, ಆ ಯೋಜನೆ ಬಗ್ಗೆ ಇಲ್ಲ ಸಲ್ಲದ ರೀತಿಯಲ್ಲಿ ಅಪಪ್ರಚಾರ ಮಾಡೋಂಥದ್ದು ಅದು ನಮ್ಮ ರಾಜ್ಯಪಾಲರಿಗೆ ಅದು ಸರಿ ಅನಿಸಲಿಲ್ಲ. ಆ ದೃಷ್ಟಿಯಿಂದ ಅವರು ಅದನ್ನ ಹೆಚ್ಚಿನ ಉಲ್ಲೇಖ ಇದ್ದಿದ್ರಿಂದ ಅದನ್ನ ಅವರು ಮುಂದುವರಿಸಲಿಲ್ಲ. ಅವ್ರು ಏನ್ ಹೇಳ್ಬೇಕಿತ್ತು ರಾಜ್ಯದ ಜನತೆಗೆ ಮತ್ತೆ ಸದನಕ್ಕೆ ಏನ್ ಹೇಳ್ಬೇಕು ಆ ರೀತಿ ಹೇಳಿ ನಿರ್ಗಮಿಸುವಂತ ಸಂದರ್ಭದಲ್ಲಿ ಅಪಪ್ರಚಾರ ಮಾಡಿದರೆ ಇದು ಅಕ್ಷಮ್ಯ, ಇದು ಖಂಡನಾರ್ಹ ಮತ್ತೆ ಅಪರಾಧ ಕೂಡ. ಸೊ ಈ ನಿಟ್ಟಿನಲ್ಲಿ ಏನು MLAಗಳಾದಂತಹ 4 ಜನ ಪ್ರಮುಖ MLAಗಳು ಮತ್ತೆ 2 ಜನ BK ಹರಿಪ್ರಸಾದ್ ಮತ್ತೆ S ರವಿ ಅವರಿಗೆ ಸಭಾಪತಿಗಳು ಸಭಾಧ್ಯಕ್ಷರು ಇಬ್ರು ಸಹ ಅವರಿಗೆ ನಮ್ಮ ಪಕ್ಷದ ವರಿಷ್ಠರು ಅಥವಾ ಏನು ಪಕ್ಷದ ಇವರು ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ಅವರು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಬ್ರು ಸಹ ಅವ್ರಿಗೆ ಸದನದ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಅಮಾನತಾಗಬೇಕು ಅಂತೇಳಿ ನಮ್ಮ ಆಗ್ರಹ ಆಗಿದೆ. ಎಸ್, ಓಕೆ, ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ತಿಮ್ಮೇಗೌಡರು ಬಂದಿದ್ದಾರೆ JDS ವಕ್ತಾರರಾಗಿ, ಈಗ ತಾನೇ ಬಂದ್ರು. ಸರ್ ನಿಮ್ಗೂ ಕೂಡ ನಮಸ್ಕಾರ. ಸರ್ ನನ್ನ ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ರಾಷ್ಟ್ರಗೀತೆ ಏನ್ ಮಾಡಿತ್ತು ಅಂತ ಇಂಥವ್ರು ಎಲ್ಲೋ ಒಂದ್ ಕಡೆ ಹಿಂದಿನ ದಿನಾನೇ ನೋಡಿರ್ತಾರೆ ನಮ್ಮ ಗೆಹ್ಲೋತ್ ಅವರು ಇಲ್ಲಿ ಏನೇನು ಇದೆ ಭಾಷಣ ಕೊಟ್ಟಿರುವಂತ ಭಾಷಣದಲ್ಲಿ ಅಂತ. ಬರ್ಲೇಬಾರ್ದಾಗಿತ್ತಲ್ವಾ ಅಂತ ಕೆಲವ್ರು ಕೇಳ್ತಿದ್ದಾರೆ. ಇಷ್ಟೆಲ್ಲ ಇದೆ ಅಂದ್ಮೇಲೆ ಯಾಕೆ ಬಂದ್ರು ಅವರು ಅಂತ ಕೇಳ್ತಿದ್ದಾರೆ. ಅಲ್ಲ, ಅಲ್ಲಿ ಮೂಲ ಉದ್ದೇಶ ಇರೋಂಥದ್ದು ಸದನಕ್ಕೆ ಏನು ಒಂದು ಸಂಕ್ಷಿಪ್ತವಾಗಿ ಹೇಳೋಂಥದ್ದಾಗಿರ್ಬೇಕು. ಅದು ಆ ಒಂದು ಏನೇನು ಸಂವಿಧಾನದ ಆರ್ಟಿಕಲ್ 176 ಮತ್ತೆ 173 ಪ್ರಕಾರ ರಾಜ್ಯಪಾಲರು ಬರ್ಬೇಕಾಗತ್ತೆ, ಸದನದ ಒಂದು ಉದ್ದೇಶಿಸಿ ಭಾಷಣ ಮಾಡಬೇಕಾಗತ್ತೆ. ಸದನ ಪ್ರಾರಂಭ ಆಗಿಂತ ಮುಂಚೆ ಅವ್ರ ಭಾಷಣ ಪ್ರಾರಂಭ ಆಗಿದ್ರ ಮುಂಚೆನೂ ಸಹ ರಾಷ್ಟ್ರಗೀತೆಗಳನ್ನ ಆಡಿತ್ತು. ಆ ಸಂದರ್ಭದಲ್ಲಿ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಹೋಗೋ ಸಂದರ್ಭದಲ್ಲಿ ಅವರು ಜೈ ಹಿಂದ್ ಅಂತ ಹೇಳಿ ಹೋಗಿ ಅವರು ಯಾವುದೇ ರೀತಿ ಅಲ್ಲಿ ರಾಷ್ಟ್ರಗೀತೆ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರಲಿಲ್ಲ. ಮೋಸ್ಟ್ಲಿ ಸರ್ಕಾರ ಅಥವಾ ಸಭಾಧ್ಯಕ್ಷರು ಇದು ರಾಷ್ಟ್ರಗೀತೆನ ಮತ್ತೊಮ್ಮೆ ಅವರು ನುಡಿಸಲ್ಲ ಅನ್ನೋ ಒಂದು ಅವರಿಗೆ ಆ ವಾತಾವರಣ ಅರ್ಥ ಮಾಡ್ಕೊಂಡು ಅವರು ನಿರ್ಗಮಿಸ್ತಾ ಇದ್ದಾರೆ. ಗೌರವಯುತವಾಗಿ ನಿರ್ಗಮಿಸಬೇಕಾದ್ರೆ ಆ ರೀತಿ ಅಚಾತುರ್ಯ ಆಗಿದೆ. ಅವರು ರಾಷ್ಟ್ರಗೀತೆಗಳಿಗೆ ಯಾವುದೇ ಕಾರಣಕ್ಕೂ ಸಹ ಅಗೌರವ ತೋರಿಸೋ ರೀತಿಯಲ್ಲಿ ನಡ್ಕೊಂಡಿಲ್ಲ ಅವರು.
ಓಕೆ ಸರ್, ನೀವೇನ್ ಹೇಳ್ತೀರಾ? ಅವರ ಒಂದು ನಿಲುವನ್ನ ಅವರು ತಗೋತಾ ಇದ್ದಾರೆ. ಹಾಗಿದ್ರೆ ಈ ಕಾಲಮ್ಸ್ ನ ಹೇಳಿದ್ರು 176 ಮತ್ತೆ 163 ಉಲ್ಲಂಘನೆ ಆಗಿದೆ ಅಂತ ನೀವು ಹೇಳ್ತಾ ಇರುವಂತದ್ದು, ಇಲ್ಲ ಅಲ್ಲಿ ಯಾವುದೇ ರೀತಿಯಾದ ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ ನಿಲುವೇನು? ನೋಡಿ ಮೇಡಮ್, ಭಾರತ ದೇಶದ ಸಂವಿಧಾನದ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಈ ದೇಶದ ನಾಗರಿಕರಾಗಿರ್ಬೋದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರಗಳಲ್ಲಿ ಪಕ್ಷಾತೀತವಾಗಿ ರಾಜ್ಯಪಾಲರ ನಡೆಯನ್ನ ಖಂಡಿಸಬೇಕಾಗುತ್ತೆ. ಇವತ್ತು ರಾಜ್ಯಪಾಲರ ಹುದ್ದೆ ಮತ್ತು ಕರ್ತವ್ಯವನ್ನ ನಮ್ಮ ಸ್ನೇಹಿತರು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ರಾಜ್ಯಪಾಲರು ಎದಕ್ಕಿರ್ತಾರೆ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡುವು ಅಥವಾ ಸೇತುವಾಗಿ ಕೆಲಸ ಮಾಡಬೇಕಾಗಿದ್ದು ರಾಜ್ಯಪಾಲರ ಹುದ್ದೆ. ಈ ರಾಜ್ಯಪಾಲರಿಗೂ ಸಹ ಸಂವಿಧಾನಬದ್ಧವಾದಂಥ ಹಲವಾರು ಸಂವಿಧಾನಬದ್ಧವಾದಂಥ ನಿಲುವುಗಳನ್ನ, ಕರ್ತವ್ಯಗಳನ್ನ ಮತ್ತು ಹಕ್ಕುಗಳನ್ನು ನೀಡಿದ್ದಾರೆ. ಅವರು ಅವತ್ತು ಅವರ ಕರ್ತವ್ಯವನ್ನ ನಿಭಾಯಿಸಬೇಕಾಗಿತ್ತು. ಆ ಕರ್ತವ್ಯವನ್ನ ನಿಭಾಯಿಸದೆ ಯಾರ್ದೋ ಕೈಗೊಂಬೆಯಾಗಿ, ಯಾಕಂದ್ರೆ ರಾಜ್ಯಪಾಲರಿಗೆ ಸಂವಿಧಾನಬದ್ಧವಾದ ಹುದ್ದೆ ಇದೆ, ಆ ಹುದ್ದೆಗೆ ಅವಮಾನ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ. ಹಿಂದಿನ ದಿವಸ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ರಾಷ್ಟ್ರಪತಿಗಳಿಗೆ ಅಥವಾ ರಾಜ್ಯಪಾಲರಿಗೆ, ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿಗೆ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಏನು ವಿಚಾರಗಳನ್ನ ಮಂಡಿಸಬೇಕು ಅದನ್ನ ಕೊಡಬೇಕಾಗಿದ್ದು ಆ ಸರ್ಕಾರದ ಧರ್ಮ. ಅದು ಕೇಂದ್ರ ಸರ್ಕಾರದಲ್ಲಿರ್ಬೋದು, ರಾಜ್ಯ ಸರ್ಕಾರದಲ್ಲಿರ್ಬೋದು. ಅದನ್ನ ಕೊಟ್ಟ ತಕ್ಷಣ ಮಾನ್ಯ ಚೌಚಂದ್ ಗೌರಟಿ ಅವರು ಅದನ್ನ ಓದಬೇಕು. ಅದು ಅವರ ಕರ್ತವ್ಯ, ಅಲ್ಲಿ ಬರಲೇಬೇಕು. ಸಂವಿಧಾನಬದ್ಧವಾದಂತಹ ಒಂದು ಹಕ್ಕು. ಅಲ್ಲಿ ಬಂದ ತಕ್ಷಣ ತಾವು ಆ ವಿಚಾರಗಳನ್ನ ಮಂಡಿಸಬೇಕು, ಎಷ್ಟು ಮಂಡಿಸಬೇಕು, ಯಾವುದನ್ನು ಮಂಡಿಸಬೇಕು ಅನ್ನೋದನ್ನ ಅರಿವು ಸಹ ಅವ್ರಿಗೆ ಇರಬೇಕು. ಆದ್ರೆ ಅವ್ರಿಗಿದೆ. ಆದ್ರೆ ಹಿಂದೆ ಆಡಿಸುವಂತಹ ಕೈಗೊಂಬೆ ಆಟದಿಂದಾಗಿ ಅಷ್ಟು ಹಿರಿಯ ರಾಜ್ಯಪಾಲರಿದ್ದಾರೆ, ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕಾಗಿದ್ದೆ ನಾನಂತೇಳಿ. ಆದ್ರೆ ಹಿಂದಿನ ಕೈವಾಡದಿಂದಾಗಿ, ಹಿಂದಿನ ಅವರು ಆಡಿಸುವಂತ ಆಟದಿಂದಾಗಿ ಅವರು ಬರೀ 54 ಸೆಕೆಂಡ್ಗಳ ಕಾಲ ತಮ್ಮ ವಿಚಾರಗಳನ್ನ ಮಂಡಿಸ್ತಾರೆ. ಸರ್, 54 ಸೆಕೆಂಡ್ಗಳಲ್ಲಿಯೂ ಸಹ ಹಲವಾರು ತಪ್ಪುಗಳನ್ನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಬಿಡ್ಸಿ ಹೇಳಿ ಸರ್, ಜನಕ್ಕೂ ಗೊತ್ತಾಗ್ಲಿ. ಬಿಡ್ಸಿ ಏನ್ ಮಾಡಿದ್ದಾರೆ ಅಂತ ನೋಡಿ. ಅವ್ರು ಬಂದ ತಕ್ಷಣ 14 ಪೇಜ್ನ ಒಂದು ವಿಷಯವನ್ನ ಇಡೀ ಸದನದಲ್ಲಿರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಎಲ್ಲ ಸದಸ್ಯರುಗಳಿಗೂ ಸಹ ಗವರ್ನರ್ ಏನ್ ಓದ್ಬೇಕು ಅನ್ನೋದನ್ನ ಕೊಡಮಾಡಿರ್ತಾರೆ. ಯಾಕಂದ್ರೆ ಅವರು ಕೊಂಡಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ತಪ್ಪು ಮಾಡಿದ್ರು ಸಹ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಾಗಿದ್ದು ಇವ್ರ ಧರ್ಮ. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಯೋಜನೆಗಳಿರ್ಬೋದು, ಹಣಕಾಸು ಅಥವಾ ಏನೇ ಯೋಜನೆಗಳನ್ನ ಈ ರಾಜ್ಯದ ಜನತೆಗೆ ಎಲ್ಲರ ಹಕ್ಕ್ರಿ. ಅದು ನನ್ನೊಬ್ಬನ ಹಕ್ಕು, ನಿನ್ನೊಬ್ಬನ ಹಕ್ಕು, ಅವರೊಬ್ಬನ ಹಕ್ಕಲ್ಲ. ಈ ದೇಶದ ಪ್ರಜೆಗಳಾದ್ಮೇಲೆ ಪ್ರತಿಯೊಬ್ಬರ ಹಕ್ಕು. ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರಿಗೂ ಮುಟ್ಟಿಸ್ಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಏಟನ್ನ ಕೊಟ್ಟು, ರಾಜ್ಯ ಸರ್ಕಾರ ತಪ್ಪು ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಏಟನ್ನ ಕೊಡಬೇಕಾಗಿದ್ದು ನಿಜವಾದ ಹಕ್ಕು ಮತ್ತು ಅವ್ರ ಕರ್ತವ್ಯ. ಅದನ್ನ ಬಿಟ್ಕೊಟ್ಟು ತಾವು ಹಿರಿಯರಿದ್ದೀರಿ ರಾಜ್ಯಪಾಲರೇ, ನಿಮಗೆ ನಾಚಿಕೆ ಆಗ್ಬೇಕು. ನೀವು ಸಂವಿಧಾನಬದ್ಧವಾದಂತ ಹಕ್ಕನ್ನ ಉಲ್ಲಂಘನೆ ಮಾಡುವಂತ ವ್ಯವಸ್ಥೆ ಆಗ್ಬಾರ್ದು. 163ನೇ ಕಲಮನ್ನ ಮತ್ತು 176ನೇ ಕಲಂನಲ್ಲಿ 76B ಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಮ್ಮ ಕರ್ತವ್ಯವನ್ನ ನಿಭಾಯಿಸದೆ ಓಡಿ ಹೋದ್ರು ಅನ್ನುವ ವಿಚಾರವನ್ನ. ಆಗ್ಲೂ ಸಹ ಅದನ್ನು ನಿಭಾಯಿಸಿದ ಮೇಲೆ ಎಲ್ಲರನ್ನ ಮತ್ತೆ ಗಣನೆಗೆ ತೆಗೆದುಕೊಂಡು ಎಲ್ಲ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಸದಸ್ಯರನ್ನ ಗಮನಕ್ಕೆ ತೆಗೆದುಕೊಂಡು ಸಂವಿಧಾನಬದ್ಧವಾದಂತಹ ಏನು ನಮ್ಮ ರಾಷ್ಟ್ರಗೀತೆಯನ್ನ ಹಾಡಿಸಿ, ನನಗೆ ಅವರಿಗೆ ಹೇಳುವಂತ ವ್ಯವಸ್ಥೆ ಇಲ್ಲದೆ ಇದ್ರೆ, ಹಿಂದಿನ ಕೈಗೊಂಬೆಗಳ ಆಟ ಸ್ಪಷ್ಟವಾಗಿದ್ರು ಸಹ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದ್ದು ಒಬ್ಬ ಹಿರಿಯ ರಾಜ್ಯಪಾಲರಿದ್ದಾರೆ. ಇಷ್ಟು ವರ್ಷಗಳ ಕಾಲ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಹ ರಾಜ್ಯಪಾಲರಾಗಿದ್ದಾರೆ. ಕರ್ನಾಟಕದಲ್ಲಿ ಬಂದು ಹಲವಾರು ಯೋಜನೆಗಳನ್ನ, ಹಲವಾರು ವಿಚಾರಗಳನ್ನ ತಿಳಿದುಕೊಂಡಂತಹ ರಾಜ್ಯಪಾಲರು ಇದು ಮಾಡಿದ್ದು ಸರಿಯಲ್ಲ,
ಸರ್, ಯಾಕೆ ಸರಿಯಲ್ಲ ಅಂದ್ರೆ ಅವ್ರು ಯಾವುದೋ ಒಂದು ಕೈಗೊಂಬೆಯಾಗಿ ಆಡಿಸಿರೋದ್ರಿಂದ ಸರ್ ಕೈಗೊಂಬೆ ತಪ್ಪನ್ನ ಮಾಡಿದ್ದಾರೆ. ಅಲ್ಲಿಂದ ಹೇಳ್ತಿದ್ದಾರೆ ಯಾರ್ ಕೈಗೊಂಬೆ ಅಂತ ಬಿಡಿಸಿ ಹೇಳ್ಬಿಡಿ ಸರ್, ನೋಡಿ. ಯಾರ್ ಕೈಗೊಂಬೆ ಅಂತ. ಈ ದೇಶದ ಈ ದೇಶದ ಪ್ರಧಾನಿ ಮೋದಿಜಿ ಅವರೇ, ನಿಮಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ನಾನು ಚಾಲೆಂಜ್ ಆಗಿ ಕೊಡ್ತಾ ಇದ್ದೇನೆ. ಕರ್ನಾಟಕದ ಪರವಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಮಹಾಂತೇಶ್ ಹಟ್ಟಿಯಾಗಿ ಅವ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ, ಕರ್ನಾಟಕದ ಪ್ರಜೆಯಾಗಿ ಮನೆ ಮೋದಿಜಿಯವರನ್ನು ಕೇಳುವ ಹಕ್ಕನ್ನು ಸಂವಿಧಾನಬದ್ಧವಾಗಿ ನಾನು ಪಡೆದುಕೊಂಡಿದ್ದೇನೆ. ಅದರ ಮೂಲಕ ಮನೆ ಮೋದಿಜಿಯವರೇ ನಿಮಗೊಂದು ಚಾಲೆಂಜನ್ನು ಕೊಡ್ತಾ ಇದ್ದೀವಿ. ರಾಜ್ಯಪಾಲರ ನಡೆ ಇದು ಸರಿನೋ ತಪ್ಪೋ ನೀವು ಹೇಳ್ಬೇಕು. ಸಂವಿಧಾನಬದ್ಧವಾದಂತ ಹಕ್ಕನ್ನ ಅವರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನೀವು ಹೇಳ್ಬೇಕು. ಇದು ನಿಮಗೆ ಕೊಡಬೇಕಾದಂತದ್ದು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಪಪ್ರಚಾರ ಮಾಡಿ ರಾಜಕೀಯಕ್ಕೆ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತೀರಾ? ರಾಜ್ಯಪಾಲ ಸದನದ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಯಾಕೆ ಮಾಡ್ಕೊಳ್ತೀರಾ? ನೀವು ಯಾವುದೇ ಕಾರಣಕ್ಕೂ ಬದ್ಧತೆ ಇಲ್ಲ ನಿಮಗೆ ಜನಸಾಮಾನ್ಯರ ಬಗ್ಗೆ. ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಮತ್ತೆ ಆಡಳಿತಾತ್ಮಕ ಹೆಸರಿಗೆ ಕಳಂಕ ಬರ್ತಾ ಇದೆ. ಸರ್ ಇವಾಗ ಹೇಳ್ತೀನಿ, ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಅರ್ಧಕ್ಕೆ ನಿಲ್ಸಿ ಹೋಗ್ತಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅದರಲ್ಲಿ ಧ್ವಂಸ, ವಿನಾಶ, ವಂಚನೆ ಅಂತ ಕೇಂದ್ರ ಸರ್ಕಾರಕ್ಕೆ ಟಾರ್ಗೆಟ್ ಮಾಡಿ ಹೇಳಿರುವಂತ ಮಾತುಗಳು ಇತ್ತು. ಅದಕ್ಕೆ ಅವರು ಆ ನಿಲುವನ್ನ ತಗೊಂಡಿರೋದು ಅಂತ ಇರುವಂತದ್ದು. ಇದಕ್ಕೇನ್ ಹೇಳ್ತೀರಾ? ನೋಡಿ, ವಿರೋಧ ಪಕ್ಷದ ನಾಯಕರುಗಳಿಗೆ ಮತ್ತು ಬಿಜೆಪಿಯ ವಿಧಾನಸಭೆ ನಾಯಕರುಗಳಿಗೆ, ಬಿಜೆಪಿಯ ವಿಧಾನ ಪರಿಷತ್ತಿನ ಶಾಸಕರುಗಳಿಗೆ ಆ ಪೇಜ್ ಅನ್ನ ಸರ್ಕ್ಯುಲೇಟ್ ಮಾಡಿದೆ. ಅವ್ರು ಯಾರಾದ್ರೂ ಬಂದು ಹೇಳ್ಬೋದಿತ್ತು ಇದರಲ್ಲಿ ಹಿಂಗೆ ದ್ವೇಷ ಭಾಷಣ ಇದೆ ಅನ್ನೋದನ್ನ ಸ್ಪಷ್ಟ ಮಾಡಿಸಂತ ಹೇಳಿ. ಎಲ್ಲರಿಗೂ ಸರ್ಕ್ಯುಲೇಟ್ ಆಗಿದೆ. ಅಲ್ಲಿ ಇರೋದು ಒಂದೇ ಮನ್ರೇಗಾ. ಬೇರೆ ಯಾವುದೇ ವಿಷಯಗಳು, ಯಾವುದೇ ದ್ವೇಷ ರಾಜಕಾರಣ ಮತ್ತೊಂದಿಲ್ಲ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಏನು ಸ್ವತಂತ್ರವನ್ನ ನೀಡಿದಂತಹ ಒಬ್ಬ ಮಹಾನ್ ನಾಯಕ. ಅಂತಹ ಮಹಾನ್ ನಾಯಕನ ವ್ಯಕ್ತಿತ್ವಕ್ಕೆ ಕಳಂಕ ಬರುವಂತಹ ವ್ಯವಸ್ಥೆ ಆಗ್ಬಾರ್ದು. 16 ಬಾರಿ ಹೆಸರು ಬದಲಾವಣೆ ಆಗಿದೆ. ಮಹಾತ್ಮ ಗಾಂಧಿ ಹೆಸರಿಡಕ್ಕಿಂತ ಮುಂಚೆ ಜವಾಹರ್ಲಾಲ್ ನೆಹರು ಹೆಸರು ಇತ್ತು. ಆಯ್ತಾ? 1980ರಲ್ಲಿ ರಾಷ್ಟ್ರೀಯ ಉದ್ಯೋಗ ಕಾರ್ಯಕ್ರಮ, 1983ರಲ್ಲಿ ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ, 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ, 1993ರಲ್ಲಿ ಉದ್ಯೋಗ ಭರವಸೆ ಯೋಜನೆ, 1999ರಲ್ಲಿ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ, 2004ರಲ್ಲಿ ಸಂಪೂರ್ಣ ಏನೋ ಬರುತ್ತೆ. 2004ಕ್ಕೆ ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಕಾರ್ಯಕ್ರಮ, ಕೂಲಿಗಾಗಿ ಕಾಳು ಅಂತ ಹೆಸರಿಟ್ಟಂಥದ್ದು. ಆಮೇಲೆ 2005-6ರಲ್ಲಿ ಅದು ನರೇಗಾ ಅಂತ ಮಾಡಿದ್ದು, ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದ್ದು. 2008ರಲ್ಲಿ ಮನ್ರೇಗಾ ಅಂತ ಮಾಡಿದ್ದು. ಎಷ್ಟೆಲ್ಲ ಚೇಂಜ್ ಮಾಡಿದಲ್ಲ ರೀ ನಿಮಗೆ. ಇವತ್ತು ಮಹಾತ್ಮ ಗಾಂಧಿ ಹೆಸರು ತಗೊಂಡು ಇದನ್ನ ದೇಶಕ್ಕೆ ದಿಕ್ತಪ್ಸ ಅಂತ, ರಾಜ್ಯಕ್ಕೆ ದಿಕ್ತಪ್ಸ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಇವತ್ತು ಸದನ, ಇವತ್ತು ರಾಜಕೀಯ ಸದನ ದಿಕ್ತಪ್ಸ ಅಂತ ಪ್ರಯತ್ನ, ಇವತ್ತು ಭ್ರಷ್ಟಾಚಾರದಿಂದ ಈ ಸರ್ಕಾರ ಕೂಡಿದೆ. ಇವತ್ತು ಆಡಳಿತ ವೈಫಲ್ಯ ಕಂಡಿದೆ. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಇವತ್ತು ಆರ್.ಬಿ. ತಿಮ್ಮಾಪುರ ಅವರ ಏನು ಇವತ್ತು ಭ್ರಷ್ಟಾಚಾರ ಇದೆ, 4,000 ಕೋಟಿ, ಅದು ಮುನ್ನೆಲೆ ಬರ್ಬೇಕಿತ್ತು, ಚರ್ಚೆ ಆಗ್ಬೇಕಾಗಿತ್ತು. ಇಂಥದನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಡೈವರ್ಟ್ ಪಾಲಿಟಿಕ್ಸ್ ಮಾಡಿದ್ದಾರೆ ಇವರು. ಇವತ್ತಿನ ವಿಷಯ ಏನಿದೆ ಆ ವಿಷಯವನ್ನ ಇವಾಗ ಏನ್ ಬರ್ತಾ ಇದೆ ಹೊರಗಡೆ ಎಲ್ಲ ಅಂದ್ರೆ, ಕಾಂಗ್ರೆಸ್ನವರು ತಮ್ಮ ಉಳುಕೆ ಏನಿದೆ ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಅಂತ ಇವಾಗ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಮೇಲೆ ಆಗ್ತಿದ್ದಾರೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಇನ್ನು ನೌಟಂಕಿ ರಾಜಕಾರಣ ಮಾಡ್ತಿದ್ದಾರೆ ಅಂತಿದ್ದಾರೆ HDK ಅವರು. ಸರ್ ನೀವು ಮಾತಾಡಿ ಸರ್. ಸರ್ ಸುಮ್ಮನೆ ಸರ್, ಒಂದ್ ನಿಮಿಷ ಇವ್ರು ಮಾತಾಡಿ ಸರ್. ನೌಟಂಕಿ ರಾಜಕಾರಣ ಅಂತಿದ್ದಾರೆ HDK. ಇವತ್ತು ಏನೊಂದು ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಡ್ಕೊಳ್ಳೋ ರೀತಿ ಹೇಗಿದೆ ಅಂದರೆ, ಜೊತೆಗೆ ನನಗೆ ತುಂಬ ಬೇಜಾರಾಗಿದ್ದು ಇವರು ನಮ್ಮ ಕಾಂಗ್ರೆಸ್ನ ವಕ್ತಾರರು ಮಾತಾಡೋ ರೀತಿ ನೋಡಿದ್ರೆ, ಇವರು ಕೂಡ ಅಂದರೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ರಾಜ್ಯದಲ್ಲಿ ಬರೀ ಶಾಸಕರೆಲ್ಲ ಅವರ ಪಟಲಾಮ್ಗಳು ಕೂಡ ಕೆಲವರು ಏನು ರಸ್ತೆಗಳಲ್ಲಿ ಎಲ್ಲೆಲ್ಲಿ ನೋಡ್ತಾ ಇದ್ದೀವಿ, ಎಂತೆಂಥ ಗಲಾಟೆಗಳು ಯಾವ ರೀತಿ ಮಾಡ್ತಾರೆ ಸರ್ಕಾರ ಅಂದರೆ ನಮ್ಮ ನಾಯಕರ ನೇಮಕ ಮಾಡ್ಕೊತೀವಿ, ಆ ರೀತಿ ನಡೀತಿದ್ದಂತಹ ಘಟನೆಗಳು ವಿಧಾನಸೌಧದಲ್ಲೂ ನಡೀತಾ ಇದೆಯಲ್ಲ, ಸದನದಲ್ಲಿ ಒಳಗಡೆ ಕೂಡ ನಡೆಯೋ ರೀತಿ ಇದೆಯಲ್ಲ ಅಂತ ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯದ ಜನತೆ ನೋಡ್ತಿದ್ದಾರೆ. ನಮಗೆ ನೋವಾಗ್ತಾ ಇದೆ.
ಯಾಕೆಂತಂದರೆ ಸರ್ಕಾರ ಬಂದ ದಿನಗಳಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಕಾದಾಟಗಳು, ಕುರ್ಚಿ ಕಾದಾಟ, ಹಗರಣಗಳು, ಭ್ರಷ್ಟಾಚಾರ ಈ ರೀತಿಯಾಗಿ ತುಂಬಿರ್ತಕ್ಕಂಥ ಸರ್ಕಾರ ಈ ರೀತಿ ಯಾವುದೋ ಒಂದು ರೀತಿಯನ್ನು ಡೈವರ್ಟ್ ಮಾಡೋದಕ್ಕೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಅವರು ದೂಷಣೆ ಮಾಡೋದಕ್ಕೆ ಇದನ್ನು ಬಳಸ್ಕೊತಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರದಿಂದ ಏನಾದರೂ ತಪ್ಪುಗಳಾಗಿದ್ರೆ ಅವ್ರು ಮಾಡಿರ್ತಕ್ಕಂಥ ಏನೋ ಸರಿ ಇಲ್ಲ ಅಂತ ಅಂದರೆ ಅಲ್ಲಿ ದೆಹಲಿನಲ್ಲಿ ಪಾರ್ಲಿಮೆಂಟಲ್ಲಿ ಅವರು ವಿರೋಧ ಪಕ್ಷದ ಮಾಡಲಿ, ಯಾರು ಬೇಡ ಅಂತ ಹೇಳ್ಕೊಂಡಿದ್ದಾರೆ, ವಿರೋಧ ಪಕ್ಷದ ಮಾಡಲಿ. ಆದರೆ ಇಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಈ ರಾಜ್ಯದ ಮಂತ್ರಿಗಳು ಮತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗೌರವ ಇದೆಯಲ್ಲ, ಅದಂತೂ ತುಂಬಾ ನಾಚಿಕೆಗೇಡಿತನ ಅಂತ ಹೇಳಿ ನಾನಾದ್ರೂ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ ನಿಮಿಷ ಕೇಳ್ರಿ. ನೋಡಿ, ಜೊತೆಗೆ ಅಲ್ಲೇನು ಹೇಳಿದ್ದಾರೆ, ನೋಡಿ, ಯಾವುದೇ ಒಂದು ರಾಜ್ಯ ಸರ್ಕಾರ ಒಪ್ಕೋತೀವಿ, ರಾಜ್ಯಪಾಲರು ಆ ಭಾಷಣವನ್ನ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇಲ್ಲಿ, ರಾಜ್ಯ ಸರ್ಕಾರ ಇಲ್ಲಿ, ನೋಡಿ, ಹಿಂದೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿದ್ದಾಗ, ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, ಬೇರೆ ಬೇರೆ ಯಾವುದೇ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿದ್ದಾಗ, ಕೇಂದ್ರದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ದಾಗ ರಾಜ್ಯಪಾಲರನ್ನ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಯಾವ್ದಿರುತ್ತೋ ಅವರೇ ಮಾಡ್ತಾರೆ, ಅದು ಸಂಪ್ರದಾಯ ಇದೆ. ಆದರೆ ಇವರು ಹಿಂದೆ ಬಂದಿರತಕ್ಕಂಥ ಎಲ್ಲ ರಾಜ್ಯಪಾಲರು ಮಾಡಿದ್ದಾರೆ. ಆದರೆ ಕೆಲವು ಟೈಮಲ್ಲಿ ಏನನ್ನ ಮಾಡಬೇಕು ಅಂತೇಳಿ ಇದ್ದಂಥ ಸರ್ಕಾರಗಳು ಆ ರೀತಿ ನಡ್ಕೊತಾ ಇದ್ವು. ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅಂತಂದ್ರೆ, ಅವರಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಬಗ್ಗೆ ತೋರಿಸಿದಾರ, ನಾವು ಇಂಥ ಕೆಲಸ ಮಾಡಿದ್ದೀವಿ, ಇಷ್ಟು ಲೂಟಿ ಹೊಡೆದಿದ್ದೀವಿ, ಇಂತಿಂಥ ಹಗರಣ ಮಾಡಿದ್ದೀವಿ, ಇದೇ ಇತಿಹಾಸದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಸದನದಲ್ಲಿ, ವಾಲ್ಮೀಕಿ ಹಗರಣದಲ್ಲಿ 200 ಕೋಟಿ ಅಲ್ಲರಿ 183 ಕೋಟಿ, ನಾವು ಮೂಢಾಗರಣ ಇಷ್ಟು ಮಾಡಿದ್ದೀವಿ, ಮತ್ತೆ ನಮ್ಮ ಆಡಳಿತ ಪಕ್ಷ ಶಾಸಕರು ಹಗರಣಗಳು ಮಾಡಿ ಜೈಲಿಗೆ ಹೋಗಿದ್ದಾರೆ. ಈ ರೀತಿಯಾದ ಮತ್ತೆ ನಮ್ಮ ಶಾಸಕ ಮಿತ್ರರು, ಅವರ ಪಟಾಳಂಗಳು, ಅಧಿಕಾರಿಗಳನ್ನ ದೌರ್ಜನ್ಯ ಮಾಡ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಹೆಂಗ್ ಬೇಕಾದ್ರೂ ಸೇಫ್ ಆಗಿ ಇಟ್ಟಿರ್ತೀವಿ, ಆ ರೀತಿಯಾದಂತ ಮಾಡ್ತಿದಾರ. ರಾಜ್ಯಪಾಲರಿಗೆ ಆ ರಾಜ್ಯದ ಅಭಿವೃದ್ಧಿಗಳೇನು ಮಾಡ್ತಾ ಇದ್ದೀರಾ, ನಾವು ಅಭಿವೃದ್ಧಿಗಳೇನು ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಮಾಡಬೇಕಿತ್ತು. ಆದ್ರೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಅನ್ಕೊಂಡು ಅವ್ರ ಕೈಲಿ ಸುಳ್ಳನ್ನು ಹೇಳಿಸ್ಲಿಕ್ಕೆ ಹೋದ್ರೆ ಯಾವ ನ್ಯಾಯ ಇದು? ಸುಳ್ಳನ್ನು ಅದೇ ಇವಾಗ ಕೇಳಿ ಬರ್ತಾ ಇರೋದು ಅದೇ ಸರ್, ಮಹಾಂತೇಶ್ ಸರ್, ಕೇಂದ್ರ ಸರ್ಕಾರನ ಟಾರ್ಗೆಟ್ ಮಾಡಿ ಬೇಕು ಅಂತಾನೆ ರಾಜ್ಯ ಸರ್ಕಾರ ಬಂದಿರುವಂತದ್ದು. ಅದಕ್ಕೆ ಅವ್ರು ಹೇಳಿರ್ತಾರೆ ಚೇಂಜ್ ಮಾಡಿ, ನಾನಿದು ಓದಲ್ಲ, ಚೇಂಜ್ ಮಾಡಿ ಅಂತ. ಇಲ್ಲ, ಬರ್ಲಿ, ಅವ್ರದ್ದೇನ್ ಕೆಲಸ ಇದೆ, ಬಂದ್ಬೇಕು, ಓದ್ಬೇಕು, ಮಾಡ್ಲಿ ಅಂತ ಬಿಟ್ಟಿರುವಂತದ್ದು. ಈ ಬೇರೆ ರಾಜ್ಯಗಳಲ್ಲಿ, ಕೇರಳ, ತಮಿಳುನಾಡಲ್ಲಿ ಆಗ್ತಿದ್ಯಲ್ವಾ, ಗವರ್ನರ್ ವರ್ಸಸ್ ಗವರ್ಮೆಂಟ್, ಇಲ್ಲೂ ಆಗ್ಲಿ, ನೋಡೋಣ ಅದೇನಾಗುತ್ತೆ ಅಂತ ಮಾಡಿರ್ತಾರೆ ಅನ್ನಿಸ್ತಿದೆ ಸರ್. ಹೇಳಿ ರವಾನೆ ಮಾಡಿದ್ದಾರೆ ಲೋಕಭವನದಿಂದ ಹೇಳಿದರೆ, ಅವಾಗ ಇವರು ಸರ್ ಮಾತಾಡಿ, ತಿಳ್ಕೊಂಡು ಮಾತಾಡಿ. ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಸಂವಿಧಾನ ಎಲ್ಲವನ್ನು ನೋಡ್ತಿದ್ದಾರೆ ಸ್ವಾಮಿ. ಸಂವಿಧಾನ ಸರ್ಕಾರ ಗುಣಗಾನ ಮಾಡ್ತಿದ್ದಾರೆ, ಗುಣಗಾನ ಆಗ್ತಾ ಇದೆ. ನಾಚಿಕೆ ಇಲ್ಲದ ಸರ್ಕಾರ ಅಂತ ಹೇಳಿ ಈಗ ವಿಷಯ ನಾವೇನ್ ಮಾತಾಡ್ತಿದೀವಿ ಅದನ್ನ ಮಾತ್ರ ಮಾತಾಡ್ಬೇಕು. ಕನ್ವೆ ಮಾಡ್ರಿ. ಸಂವಿಧಾನಬದ್ಧವಾಗಿ ಸಂವಿಧಾನವನ್ನ ಕೊಟ್ಟಿರೋದು ಯಾವುದು? ಸಂವಿಧಾನವಾಗಿ ಸಂವಿಧಾನಕ್ಕೆ ಹೆಚ್ಚು ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಸರಿ ಸರ್, ಮಾತಾಡಿ. ಈ ರಾಜ್ಯದ ಜನತೆಗೆ ಸಂವಿಧಾನದ ಅರಿವನ್ನ ನೀವು ಮುಟ್ಸೋಬೇಕಾಗಿದ್ದು ಜನತೆಗೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸಂವಿಧಾನಬದ್ಧವಾದ ಹಕ್ಕನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ಅಲ್ಲಿ ಇರುವ ವಿಷಯವೇನು ಎನ್ನುವುದನ್ನ ನೀವು ಸ್ಪಷ್ಟಪಡಿಸಬೇಕು. ಮನ್ರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡೋದ್ರಲ್ಲಿ ಅದು ಮೊದಲನೇ ಪ್ರಶ್ನಾತೀತ ಒಂದು. ಎರಡನೇದಾಗಿ, ಈ ಹಿಂದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ನಿಮಗೆ ಅರ್ಥ ಇದೆ ಗೊತ್ತಿಲ್ಲ, ನಾನೊಬ್ಬ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಟ್ಟದಿಂದ ಬಂದಂತ ಒಬ್ಬ ವ್ಯಕ್ತಿಯಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ, ಆಂಕರ್ವರೆಗೂ ಸ್ಪಷ್ಟಪಡಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ನೀವು ಇವತ್ತು ಏನೋ ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕೇಸ್ ತಗೊಳ್ಳಿ. ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಯಾವ ತರನಾದ ಒಂದು ಸಿಸ್ಟಮ್ ಇತ್ತಂತಂದ್ರೆ, ಏನು ಉದ್ಯೋಗಕ್ಕಾಗಿ ಸಂಪೂರ್ಣವಾದ ಹಕ್ಕನ್ನ ಕೊಟ್ಟಿದ್ರು. ಅದರಲ್ಲೂ ವಿಶೇಷವಾಗಿ 100 ದಿನಗಳ
ಉದ್ಯೋಗ ಖಾತ್ರಿಯನ್ನ ಖಚಿತಪಡಿಸಲಿಕ್ಕೆ ಕೊಟ್ಟಿದ್ದಂತ ಇದು ಮನ್ರೇಗಾ ಯೋಜನೆ. ಈ ಯೋಜನೆಯಲ್ಲಿ ಏನಿರುತ್ತೆ ಅಂದ್ರೆ, ನಾವು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ, ಗ್ರಾಮ ಪಂಚಾಯಿತಿಯ PDOಗಳಿಗೆ ಏನ್ ಕೊಡ್ತೀವಿ ಅಂದ್ರೆ, ನಮ್ಮ ಹೊಲದಲ್ಲಿರುವಂತಹ ಕಬ್ಬನ್ನು ಹೊರಗೆ ಸಾಗಿಸಲಿಕ್ಕಾಗಿರ್ಬೋದು, ಅಲ್ಲಿರುವಂತಹ ಕೃಷಿ ಚಟುವಟಿಕೆಗಳಿಗೆ, ಈಗ ನಾವು ಕಟಾವು ಮಾಡೋ ಟೈಮಲ್ಲಿ ಹಿಂಗಾರು ಮತ್ತು ಮುಂಗಾರು ಅಂತ ಕರಿತೀವಿ. ಹಿಂಗಾರು ಟೈಮಲ್ಲಿ ಕಟಾವು ಮಾಡಬೇಕಾದ್ರೆ 50 ದಿವಸ, ಮುಂಗಾರನ್ನ ಕಟಾವು ಮಾಡಬೇಕಾದ್ರೆ 50 ದಿವಸ, ಅಥವಾ ರೈತ 100 ದಿನಗಳ ಉದ್ಯೋಗ ಖಾತ್ರಿಯನ್ನ ಸ್ಪಷ್ಟಪಡಿಸಿಕೊಂಡು ತನ್ನ ಹೊಲಕ್ಕೆ, ತನ್ನ ಕೃಷಿ ಚಟುವಟಿಕೆಗಳಿಗೆ, ಅದು ರಸ್ತೆ ಆಗಿರ್ಬೋದು, ಅಲ್ಲಿರುವಂತಹ ಒಡ್ಡಾಗಿರ್ಬೋದು, ನೀರಿನ ತಳಮಟ್ಟದಾಗಿರ್ಬೋದು, ನೆಲವನ್ನ ಸಮ ಮಾಡೋದಾಗಿರ್ಬೋದು, ಅದರ ಜೊತೆಗೆ ಸಂಪೂರ್ಣವಾಗಿ ಒಡ್ಡನ್ನ ನಾಲ್ಕು ಬದಿಗಳಿಗೆ ಒಡ್ಡನ್ನು ಹಾಕುವಂತ ವ್ಯವಸ್ಥೆಗಳಿಗಾಗಿ ಗ್ರಾಮ ಯೋಜನೆ ಬಗ್ಗೆ ಹೇಳಿ ಸರ್. ಯೋಜನೆ ಬಗ್ಗೆ ಹೇಳಿ ಸರ್. ಆ ರೀತಿ ನಾವು ವಿಶ್ಲೇಷಣೆ ಮಾಡಿದರೆ ನಾವು ದಿನಗಟ್ಟಲೆ ಮಾಡ್ಬೋದು. ಬಿಬಿಜಿ ರಾಮ್ಜಿ ಯಾಕೆ ನೀವು ವಿರೋಧ ಪಡ್ತಾರೆ ಅದನ್ನ ಹೇಳಿ. ಅದನ್ನ ಹೇಳಿ. ನಾನು ಹೇಳ್ತೀನಿ ಮನ್ರೇಗಾ ಯಾವ ರೀತಿ ಮಾರಕ್ಕಾಗಿದ್ದು ದೇಶಕ್ಕೆ ನಾನು ಹೇಳ್ತೀನಿ. ಮಾರಕ ಯೋಜನೆ 11 ಲಕ್ಷ ಕೋಟಿ ಹಗರಣಾಗಿದೆ. ಅಲ್ಲಿ ಎಷ್ಟು ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಅದನ್ನ ಹಾಗಾದ್ರೆ ನಾವು ನೀನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರೆ ನಿಮ್ಗೆ ಅರಿವು ಆಗ್ತಿತ್ತು. ಗ್ರಾಮ ಪಂಚಾಯತಿಯಲ್ಲಿ ನಾವು ಅದನ್ನ ಕೇಳಲಿಕ್ಕೆ ಹಾಕಿರ್ತಿತ್ತು. ಈಗ ಕೇಂದ್ರಕ್ಕೆ ಬರೀಬೇಕಂತ ಕೇಂದ್ರ ಪರ್ಮಿಷನ್ ಕೊಟ್ಟಾಗ ಅದನ್ನ ಹಾಕಬೇಕು. ಈಗ ನನ್ನ ಹೊಲಕ್ಕೆ ನಾನು ಒಡ್ಡು ಹಾಕೋಬೇಕಾದ್ರೆ ಕೇಂದ್ರ ಪರ್ಮಿಷನ್ ತಗೋಬೇಕಂತೇಳಿ ಅವ್ರಿಗೆ ಅರ್ಜಿ ಕೊಡ್ಬೇಕು. ಕೇಂದ್ರ ಒಪ್ಪಿಗೆ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನಾ? ಇದು ಒಕ್ಕೂಟದ ವ್ಯವಸ್ಥೆ. ಇವತ್ತು 2004 ಇನ್ನೇ ಕಾಲ 21 ವರ್ಷದ ಅಂದ್ರೆ ಯಾರು ಮಾಡಬಾರ್ದ, ಬದಲಾವಣೆ ಮಾಡಬಾರ್ದ ಯೋಜನೆಗೆ. ನೀವು ಮಾಡಿಲ್ವಾ? ಹೆಸರು ಬದಲಾಗಿದೆಯಲ್ಲ, ಅದನ್ನೇ ಗುರಿಯಾಗಿಸ್ಕೊಂಡಿದ್ದೀರಾ ಅಂತ ಸಹ ಒಳಗಡೆನೂ ಹಲವಾರು ಲೋಪದೋಷಗಳಿದಾವೆ. ಯಾಕಂದ್ರೆ ನಾನೊಬ್ಬ ಹಳ್ಳಿಗಾಡಿಂದ ಬಂದಂತವನಾಗಿ ನನಗೆ ಗೊತ್ತಿದೆ. ನೀವು ಪರ್ಮಿಷನ್ ತಗೊಂಡ್ ಯೋಜನೆ ಬಗ್ಗೆ ಮಾತಾಡ್ರಿ. ಇವರಿಗೆ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಕಾಂಗ್ರೆಸ್ ಮನಸ್ಥಿತಿ ಏನ್ ಗೊತ್ತಾ? ಇದು ದೊಡ್ಡ ವಿರೋಧಿ ಏನ್ ಗೊತ್ತಾ? ಅವರಿಗೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಅವ್ರ ಹೆಸರು ಇಡೋದಕ್ಕೆ, ಅವ್ರ ಹೆಸರು ಎತ್ಕೊಳ್ಳೋದಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ರಚನೆ ಆದಂತದ್ದು ಸ್ವತಂತ್ರ ಸಂಗ್ರಾಮಕ್ಕೋಸ್ಕರ. ಸ್ವತಂತ್ರ ಬಂದಾದ್ಮೇಲೆ ಅದನ್ನ ಅನೂರ್ಜಿತ ಮಾಡಿ ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಇವರು ಅದನ್ನ ಹೋರಾಟನ, ಸ್ವತಂತ್ರ ಹೋರಾಟನ ರಾಜಕೀಯಕ್ಕೆ ಜವಾಹರ್ಲಾಲ್ ನೆಹರು ಬಳಸ್ಕೊಂಡಂತದ್ದು. ಇವತ್ತಿಲ್ಲಿ ಈ ಪರಿಸ್ಥಿತಿ ಗೂಂಡಾಗಿರಿ ಸರ್ಕಾರ, ಗೂಂಡಾಗಿರಿ ಕಾಂಗ್ರೆಸ್ ಸರ್ಕಾರ. ಒಂದೇ ತಿಂಗಳೇ ಇವರಿಗೆ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಈ ಒಂದು ಯೋಜನೆ ಹೆಸರು ಮನ್ರೇಗಾ ಇಂದ ನಾವು ಮಾರ್ಪಾಡು ಮಾಡಿರುವಂತದ್ದು VBG ರಾಮ್ಜಿ ಅಂತ ಹೇಳಿ. ಅಲ್ಲಿ ರಾಮ ಇದ್ದಾನೆ ಅಂತ ಹೇಳಿ ಇವರು ಅಲ್ಪಸಂಖ್ಯಾತರ ತುಷ್ಟೀಕರಣ, ವಿಶೇಷವಾಗಿ ಮುಸಲ್ಮಾನರ ತುಷ್ಟೀಕರಣ ಮಾಡೋದಕ್ಕೆ ಇವತ್ತು ಈ ಒಂದು ಪವಿತ್ರವಾದಂತಹ ಯೋಜನೆಗೆ ಇವತ್ತು ವಿರೋಧ ಪಡಿಸ್ತಾ ಇದ್ದಾರೆ. ಅದು ಮೂಲ ಒಂದು ಅವರ ಉದ್ದೇಶ. ಜೊತೆನಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಇದು ರಾಷ್ಟ್ರೀಯ ಯೋಜನೆ. ಇದು ದೇಶಕ್ಕಾಗಿರುವಂತ ಯೋಜನೆ. ಕರ್ನಾಟಕ ರಾಜ್ಯಕ್ಕೆ ಅಥವಾ ಕಾಂಗ್ರೆಸ್ ಆಡಳಿತ ಮಾಡ್ತಿರುವಂತ 2-3 ರಾಜ್ಯಕ್ಕೆ ಸೀಮಿತವಾಗಿ ಮಾಡಿರುವಂತ ಯೋಜನೆ ಅಲ್ಲ. ಇದು ಇಡೀ ದೇಶಕ್ಕೆ ತಂದಿರುವಂತ ಯೋಜನೆ. ಇವತ್ತು 20ರಿಂದ 23 ರಾಜ್ಯದಲ್ಲಿ ಇವತ್ತು NDA ಸರ್ಕಾರ ಆಳ್ತಾ ಇದೀವಿ. ಇವತ್ತು ಅವರಿಗೆ ಸಮಸ್ಯೆ ಇಲ್ದಂತದ್ದು ಇವರಿಗೆ ಮಾತ್ರ ಇಲ್ಲಿ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಸಮಸ್ಯೆನಾ? ಯಾಕೆಂದ್ರೆ ಇದು ಯಾರಿಗೂ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾ ಕಾನೆ ದೂಂಗಾ, ನಾ ಕಾನೆ ದೂಂಗಾ ಅಂತ ಹೇಳಿದ್ದಾರೆ. ಆ ರೀತಿ ಇವತ್ತು ಮನ್ರೇಗಾ ಅನ್ನೋದು
ಮನ್ರೇಗಾ ಅನ್ನೋದು ನೋಡಿ ಮೇಡಮ್, ಅದು 21 ವರ್ಷದ ಹಿಂದೆ ಇದ್ದಂತ ಯೋಜನೆ. ಇವತ್ತು 21 ವರ್ಷದಲ್ಲಿ ಭಾರಿ ದೊಡ್ಡ ಬದಲಾವಣೆ ಇವತ್ತು ತಂತ್ರಜ್ಞಾನದಲ್ಲಾಗಿರ್ಬೋದು ಅಥವಾ ಬದುಕಿನಲ್ಲಾಗಿರ್ಬೋದು, ನಮ್ಮ ಆಡಳಿತಾತ್ಮಕದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಿದೆ. ಆ ದೃಷ್ಟಿಯಿಂದ ಸಾಕಷ್ಟು ಇನ್ನೂ ಇವತ್ತಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಭಾರಿ ಒಂದು ವರದಾನ ಅಂತಾನೆ ಹೇಳ್ತೀನಿ. ಇವತ್ತು ಗ್ರಾಮ ಸ್ವರಾಜ್ಯ ಇವತ್ತು ಕಟ್ಟುವಂಥದ್ದು ನಾವು ವಿಕಸಿತ ಭಾರತ 2047ಕ್ಕೆ ಏನು ಪರಿಕಲ್ಪನೆ ನರೇಂದ್ರ ಮೋದಿ ಅವರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಇದೆ, ಆ ದೃಷ್ಟಿಯಿಂದ ವಿಕಸಿತ ಭಾರತ ಗ್ರಾಮೀಣ ಭಾಗದಿಂದಲೇ ಅವತ್ತು ಆಗ್ಬೇಕು ಅನ್ನೋ ಒಂದು ದೂರದೃಷ್ಟಿಯ ಚಿಂತನೆ ಮತ್ತೆ ಒಂದು ಅವರ ಒಂದು ಏನು ಮೂರು ಜನಕ್ಕೂ ಪ್ರಶ್ನೆ ಇದು, ಒಬ್ಬರಾದ್ಮೇಲೆ ಒಬ್ರು ಉತ್ತರ ಕೊಡ್ಬೇಕು. ಸದನವನ್ನ ರಾಜಕೀಯ ದ್ವೇಷಕ್ಕಾಗಿ ಬಳಸಲಾಗ್ತಿದೆ ಅಂತ ಇಲ್ಲಿ ಈಗ ಹೊಸ ಪ್ರಶ್ನೆಗಳು. ಈಗ ಜನಕ್ಕೆ ಏನಾಗ್ಬೇಕು? ನಿಮ್ ಜಗಳ ನೋಡ್ಕೊಂಡ್ ಕುತ್ಕೋಬೇಕಾ? ಜನಕ್ಕೇನು ಜಗಳ ಮಾಡಿದವರು ಯಾರು? ನೋಡಿ ಮೇಡಮ್, ಜಗಳ ಮಾಡಿದವರು ಯಾರು? ಒಬ್ಬೊಬ್ಬರಿಗೆ ಈ ಪ್ರಶ್ನೆಗೆ ನಮ್ ಜನಕ್ಕೆ ಉತ್ತರ ಕೊಡಿ ಸರ್. ನೋಡಿ, ಹೌದು ನೋಡಿ ಮೇಡಮ್, ಏನಾಗುತ್ತೆ, ನಾನು ಸುಮಾರು ಎಲ್ಲ ಕೂಡ ಬರ್ತಕ್ಕಂಥ ಡಿಬೇಟ್ಗಳನ್ನ ನೋಡ್ತಾ ಇರ್ತೀನಿ. ಅವಲೋಕಿದಾಗ ನಮ್ಮ ಕಾಂಗ್ರೆಸ್ ಈ ವಕ್ತಾರರು ಇವರು ನಮ್ಮ ಮಿತ್ರರು ಸೇರಿದಾಗೆ ಎಲ್ಲೂ ಕೂಡ ಡಿಬೇಟನ್ನು ಅವರು ಅರ್ಥಪೂರ್ಣ ಆಗಿರಲ್ಲ, ಗಲಾಟೆ ಮಾಡಿ ಹೇಗಾದ್ರು ಮಾಡಿ ಕೂಗಾಟ ಮಾಡಿ ಇಲ್ಲ ಸಲ್ಲದನ್ನ ಹೇಳ್ಬಿಟ್ಟು ಸುಮ್ಮನೆ ಮಾಡ್ತಾರೆ. ಅದು ಒಂದು, ಯಾಕೆಂದ್ರೆ ಅವ್ರದ್ದು ಪಾಯಿಂಟ್ ಇರಲ್ಲ, ತಪ್ಪು ಮಾಡಿರ್ತಾರೆ ಅದಕ್ಕೋಸ್ಕರ. ಎರಡನೇದು ಮೇಡಮ್, ಹಿಂದೆ ಯಡಿಯೂರಪ್ಪ CM ಆಗಿದ್ದವರು ಕೂಡ, ಸನ್ಮಾನ್ಯ JH ಪಟೇಲ್ ಆಗಿದ್ದವರು ಕೂಡ ಘಟನೆಗಳು ನಡೆದಿದ್ದಾವೆ. ಆದರೆ ಅವರು ಯಾರು ಕೂಡ ರಾಜ್ಯಪಾಲರನ್ನ ಕೇಂದ್ರದ ಕೈಗೊಮ್ಮೆ ಅಂತ ಹೇಳಲಿಲ್ಲ, ಇವ್ರ ರೀತಿ ಮಾತಾಡಲಿಲ್ಲ. ಇವರು ರಾಜ್ಯಪಾಲರಿಗೆ ನಾಚಿಕೆ ಆಗೋದಿಲ್ಲ ಅಂತ ಅಂದ್ರು, ಆ ರೀತಿ ಮಾತಾಡಲಿಲ್ಲ. ನೋಡಿ, ಅದು ನಾನು ಹೇಳ್ತಕ್ಕಂಥದ್ದು ಅವ್ರದ್ದು ಏನಿದೆ, ಹೌದು ಅವ್ರು ಮಾಡಿ ತಪ್ಪಿದೆ, ರಾಜ್ಯಪಾಲರು ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ರೆ ಆ ಸದನ ಸರ್ಕಾರಕ್ಕೆ ನೋಡಿ ರಾಜ್ಯಪಾಲರ ನಡೆಯಿಂದ ಏನಾದರೂ ಇವ್ರಿಗೆ ನಮಗೆ ಅವ್ರದ್ದು ನಡೆ ಸರಿ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಇಲ್ಲ ರಾಷ್ಟ್ರಪತಿಗಳಿಗೆ ಬರೀರಿ ನೀವು. ಅದು ಬಿಟ್ಬಿಟ್ಟು ಅವ್ರನ್ನ ಹೋಗಿ ಅಡ್ಡ ಹಾಕೋದು, ಅಲ್ಲಿ ನಡೀತಂತ ರೀತಿ ಏನ್ ಆಗ್ತಾ ಇದೆ ಇದು ನೋಡಿ ಮೇಡಮ್, ಇದು ನಮ್ಮ ನಿಜವಾಗಿ ನೋಡ್ತಕ್ಕಂಥ ನಮ್ಮ ರಾಜ್ಯದ ಜನತೆ ಎಷ್ಟು ಇದರಿಂದ ನೋವು ಅನುಭವಿಸ್ತಾ ಇದೆ ಅಂದ್ರೆ, ಒಂದ್ ಕಡೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಇಲ್ಲಿ ರಾಜ್ಯ ಬರೀ ಜನಗಳು ಇಲ್ಲೇ ನಡೀತಾ ಇಲ್ಲ, ಇಲ್ಲಿ ಸದನದಲ್ಲೂ ಕೂಡ ರಾಜ್ಯದ ತೆರಿಗೆ ಹಣವನ್ನ ಈ ರೀತಿ ಖರ್ಚು ಮಾಡ್ಕೊಂಡು ಈ ರೀತಿ ಮಾಡ್ತಾ ಇರೋದು ಯಾವ ರೀತಿ ನ್ಯಾಯ ಅಂತೇಳಿ ರಸ್ತೆನಲ್ಲಿ ಚೀಮಾರಿ ಆಗ್ತಿದ್ದಾರೆ. ಜ್ಞಾಪಕ ಇರಲಿ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಮೇಡಮ್, ಇವ್ರು ಏನು ಇವತ್ತು ನಿನ್ನೆ ಬಜೆಟ್ ಜಂಟಿ ಅಧಿವೇಶನ ಕೊಟ್ಟಿದಾರಲ್ಲ, ಯಾವ್ದ್ರ ಒಂದು ಅಭಿವೃದ್ಧಿಗಳನ್ನು ಕೊಟ್ಟಿದಾರ? ಯಾವ್ದು ಕೊಟ್ಟಿದ್ದಾರೆ? ಯಾವ್ದಾದ್ರು ಹೇಳಿ, ಯಾವ್ದು ಅಭಿವೃದ್ಧಿ ನಿಮ್ದು ಯಾವ್ದಾದ್ರು ಒಂದು ಅಭಿವೃದ್ಧಿಗಳು ಹೇಳಿದಾರೆ ಹೇಳಿ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಕೊಟ್ಟವ್ರು ಯಾರು? ಯಾರು ಹೇಳ್ರಿ? ಇಬ್ರಲ್ಲಿ ಯಾರು ಹೇಳ್ರಿ? ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಕೊಟ್ಟವ್ರು ಯಾರು ಹೇಳ್ರಿ? ಏನಾಗಿದೆ ಅಂತ ಇವಾಗ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಈ ದೇಶಕ್ಕೆ ಕೊಟ್ಟವ್ರು ಯಾರು? ಮಹಾತ್ಮ ಗಾಂಧಿ ಅವ್ರಿ, ಅವರ ಕನಸಾಗಿತ್ರಿ ಅದು. ಅಭಿವೃದ್ಧಿ ಬಗ್ಗೆ ಯಾವ್ದು ಜಂಟಿ ಅಧಿವೇಶನ ಹೇಳ್ತಾ ಇದ್ದಾರೆ ಜನ ಕೇಳಿ. ನೀವು ಜಂಟಿ ಅಧಿವೇಶನ ಸದನದಲ್ಲಿ ಚರ್ಚಾ ಯಾವ್ದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನ್ ಹೇಳಿದ್ದೀರಾ ಹೇಳಿ. ಪರಿಕಲ್ಪನೆಯನ್ನ ಕೊಟ್ಟ ಮೇಲೆ ಗ್ರಾಮ ಸ್ವರಾಜ್ಯನ್ನ ಕೆಳಮಟ್ಟದಲ್ಲಿ ಹಂತದಲ್ಲಿ ತರಬೇಕಾಗಿದ್ದು ಯೋಜನೆಗಳಿಗೆ ಹೊಸ ರೂಪಗಳನ್ನು ತರುವಂತ ವ್ಯವಸ್ಥೆ ಮಾಡ್ರಿ. ನಾನು ಪಕ್ಷಾತೀತವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆನೇ ಎತ್ತೇನೆ. ಯಾದಗಿರಿನಲ್ಲಿ ಇದೇ ಯೋಜನೆ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅಲ್ಲಿ ಕೆಲವೊಂದಿಷ್ಟು ಪುರುಷರಿಗೆ ಒಂದು ಸೀರೆ ಉಡ್ಸಿ, ಹೆಣ್ಣಿನ ರೀತಿಯಲ್ಲಿ ಸೀರೆ ಉಡ್ಸಿ ಫೋಟೋ ತಗೊಂಡು ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದು ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತು. ಆಳಂದ ಮತ್ತೆ ಜೇವರ್ಗಿನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ. ಆಯ್ತಾ? ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇವತ್ತು ಗ್ರಾಮ ಮಟ್ಟದಲ್ಲಿ ಅಲ್ಲ ಇವತ್ತು ಸಾಕಷ್ಟು ಜಾಗದಲ್ಲಿ ಮೇಡಮ್ ಇವರ ಕಾಂಗ್ರೆಸ್ ಗೂಂಡಾಗಳು ಒಂದಿಷ್ಟು ಕಾರ್ಯಕರ್ತರು JCB ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾರೆ. ಅಲ್ಲಿ ಯಾರಿಗೂ ನೈಜವಾದಂತ ಕಾರ್ಮಿಕರಿಗೆ ಗುಳೆವಾದವರಿಗೆ ಅಥವಾ ಯಾರಿಗೂ ಕೆಲಸ ಕೊಡಲ್ಲ. ಅದಕ್ಕೋಸ್ಕರ ಇವತ್ತು ನಾವು ತಂತ್ರಜ್ಞಾನನ ಸಾಕಷ್ಟು ಮತ್ತೆ ಬೇರೆ ಬೇರೆ ಎಲ್ಲದನ್ನು ಬಳಕೆ ಮಾಡ್ಕೊಂಡು ಅದನ್ನ ಸೂಪರ್ವಿಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಆಮೇಲೆ ನೋಡಿ ಇವರಿಗೆ ಸಮಸ್ಯೆ ಇರೋದು 60-40 ನೋಡಿ 60%
40% ಕೇಂದ್ರ ಕೊಡ್ತಾ ಇದೆ, 40% ಮುಂಚೆ 90% ಕೊಡ್ತಾ ಇದೆ, 10% ರಾಜ್ಯ ಕೊಡ್ತಾ, ಈಗ ಇನ್ನು 30% ಜಾಸ್ತಿ ಹೊರೆ ಆದ್ರೆ ಅವ್ರಿಗೆ ಹೊಣೆಗಾರಿಕೆ ಬರುತ್ತೆ. ಸೊ ಅವ್ರು ಒಳಗೊಳ್ಳುವಿಕೆ ಮತ್ತೆ ಪಾಲ್ಗೊಳ್ಳುವಿಕೆಯಿಂದ ದೇಶ ಕಟ್ಟಕ್ಕೆ ಸಾಧ್ಯ. ಅವ್ರು ಬರೀ ನಾವು ಅವ್ರು ಕೇಂದ್ರ ಕೊಡ್ತಾ ಇದೆ ಅಂತ ಹೇಳಿ ದೋಚಕ್ ಬಿಟ್ರೆ ಯಾವ ರೀತಿ ಆಗುತ್ತೆ? ಎಷ್ಟೊಂದು ಇಲ್ಲಿ ಸಮಸ್ಯೆ ಆಗಿತ್ತು ಅಂತೇಳಿ ಸಾಕಷ್ಟು ವರದಿಗಳು ಇವತ್ತು ಬಂದಿರೋದ್ರಿಂದ ಇದನ್ನ ಮಾರ್ಪಾಡು ಮಾಡ್ಲೇಬೇಕು ಅಂತೇಳಿ ಮಾಡಿರುವಂತದ್ದು. ನೋಡಿ, ನಿನ್ನೆ ಇವ್ರ ಮನಸ್ಥಿತಿ ಏನಿದೆ, ಇವರಿಗೆ ನಮ್ಮ ರಾಜ್ಯಪಾಲರಿಗೆ ಭಾಷಣ ಬರ್ಕೊಟ್ರಲ್ಲ, ಇದು ಇದ್ರದ್ದು ಯೋಜನೆ ಹೆಸರು ವಿಬಿಜಿ ರಾಮ್ಜಿ ಅಂತ, ಆಯ್ತಾ? ಇವರು ವಿಬಿ ಗ್ರಾಮ್ಜಿ ಅಂತ GRAMG. ಇವರ ಮನಸ್ಥಿತಿ ಯೋಚನೆ ಮಾಡಿ. ಅಂದ್ರೆ ರಾಮ ಇದಾನೆ ಅಂತ ಹೇಳಿ, ಅದ್ರ ರಾಮನ ಹೆಸರಿದೆ ಅಂತ ಹೇಳಿ ಇವರು ಅಪಪ್ರಚಾರ ಮಾಡಂತಿದ್ಯಲ್ಲ, ಅದ್ರ ಫುಲ್ ಫಾರ್ಮ್ ಇವ್ರಿಗೆ ಏನ್ ಅರ್ಥ ಆಗುತ್ತೋ ಗೊತ್ತಿಲ್ಲ. ವಿಬಿಜಿ ರಾಮ್ಜಿ ವಿಕಸಿತ ಭಾರತ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ಯಾರಂಟಿ ಅಂತ ಹೇಳಿ, ಅದ್ರನ್ನ ಅರ್ಥ ಮಾಡ್ಕೊಂಡಲ್ಲಿ ಬರೀ ರಾಮ್ ಅಂತ ಹೇಳಿ ಒಂದು ಚಿಕ್ಕದಾಗಿದೆ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ಇದನ್ನ ವಿರೋಧ ಮಾಡೋಕೆ ಇವರು ಹೊರಟಿರುವಂತದ್ದು. ಇದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ಇದು ನಿಜವಾಗ್ಲೂ ಇವರು ಜನ ಅರ್ಥ ಮಾಡ್ಕೊಳ್ತಾ ಇದಾರೆ. ಇವ್ರನ್ನ ಆಲ್ರೆಡಿ ಇವತ್ತು ದೇಶದಿಂದ ಕಿತ್ತು ಎಸ್ತಿದ್ದಾರೆ. ಇವತ್ತು ರಾಜ್ಯದಲ್ಲೂ ಅದು ಅತಿ ಶೀಘ್ರದಲ್ಲಿ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಇದೇ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ, ಇದೇ ಕೊನೆಯ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ಎರಡು ಮಾತಿಲ್ಲ. ಜನ ಯಾಕೆಂದ್ರೆ ಸರ್ಕಾರ ನಡೀತಾ ಇದೆಯಲ್ಲ. ನೋಡಿ ಮೇಡಮ್, ಅಧಿಕಾರ ಇದೆ, ಇವತ್ತು ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ. ನಮ್ಮ ರಾಜ್ಯದ ಜನತೆಗೆ ಯಾರಿಗಾದ್ರೂ ತೊಂದರೆಗಳಾದ್ರೆ ಅನುಕೂಲ ಬೇಕಾದಾಗ ಯಾರ ಕೇಳಬೇಕು? ಸರ್ಕಾರದಲ್ಲಿ ಕೇಳ್ತಾನೆ. ಆದ್ರೆ ಅವ್ರ ಉತ್ತರ ಯಾವ ರೀತಿ ಕೊಡ್ಬೇಕಾಗುತ್ತೆ? ಎಕ್ಸಾಂಪಲ್, ಸನ್ಮಾನ್ಯ ಬೆಂಗಳೂರು ಉಸ್ತುವಾರಿಗಳು ಸನ್ಮಾನ್ಯ DCM DK ಸಾಹೇಬರು ಏನ್ ಹೇಳ್ತಾರೆ ಮೇಡಮ್? ಒಬ್ರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರು ಬಂದು ಕೇಳಿದಾಗ ಏನ್ ಹೇಳಿದ್ರು? ರೀ, ನಾನು ಯಾರಿಗೂ ಹೆದರಲ್ಲ ರೀ, ಪ್ರಧಾನಮಂತ್ರಿ ಗೊತ್ತು, ಹೋಮ್ ಮಿನಿಸ್ಟರ್ ಗೊತ್ತು, ಯಾರಿಗೂ ಹೆದರಲಿದ್ರು. ಇದು ಒಬ್ರು ಜನಪ್ರತಿನಿಧಿಯಾಗಿ ಸರ್ಕಾರ ಆಳುವ ಸರ್ಕಾರದಲ್ಲಿ ಹೇಳೋ ಮಾತಾ? ಒಂದು ಮೊನ್ನೆ ಶಿಡ್ಲಘಟ್ಟದಲ್ಲಿ ರಾಜೀಗೌಡ ಏನಾಯ್ತು? ಒಬ್ಬ ಪೌರಾಯುಕ್ತೆಗೆ ನಡೆಸ್ಕೊಂಡ ರೀತಿಯಾಗಿ ಇದುವರೆಗೂ ಅರೆಸ್ಟ್ ಮಾಡಕ್ಕಾಗಿಲ್ಲ. ಎಲ್ಲಿ ಹೋಗಿದ್ದಾರೆ? ದೇಶ ಯಾವ ರೀತಿ ಇದ್ದಾರೆ? ಒಂದು ಭದ್ರಾವತಿಯ ಸಂಗಮೇಶ್ವರ ಪುತ್ರ ಏನಾಯ್ತು? ಆ ಮಹಿಳೆ ಅಧಿಕಾರಿಗೆ ಮಾಡಿದ ರೀತಿ ಏನಾಯ್ತು? ಇದು ಸಂವಿಧಾನನಾ? ನೋಡಿ, ಸಂವಿಧಾನಕ್ಕೆ ಜಾಸ್ತಿ ಅಗೌರವ ಕೊಟ್ಟಿರಂತ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತೇನೆ. ಸಂವಿಧಾನ ಹೇಳ್ತಾರಲ್ಲ, ಶಾಸಕರ ಅನುದಾನವನ್ನ ಅದು ಜನಪ್ರತಿನಿಧಿ ಬಂದ ಮೇಲೆ ತಾರತಮ್ಯದ ಕೊಡ್ಬೇಕಾಗುತ್ತೆ. ಅವ್ರು ಕೊಡ್ತಿದಾರ, ಕೋರ್ಟ್ಗೆ ಹೋಗಿ ತಗೋಬೇಕಾದ ಪರಿಸ್ಥಿತಿ ಬಂದಿದೆ. ಜೊತೆಗೆ ನಮ್ಮ ರಾಮಮೂರ್ತಿ ಅವ್ರಿಗೆ ಹೇಳಿದ್ರು, ಜಯನಗರ ಶಾಸಕರು ರಾಮಮೂರ್ತಿ ಅವ್ರಿಗೆ ಹೇಳಿದ್ರು, ತಗ್ಗಿ ಬಗ್ಗಿ ನಡಿಬೇಕು. ಇವೆಲ್ಲ ಸಂವಿಧಾನದಲ್ಲಿ ಇದಾವ ಮೇಡಮ್, ಅದಕ್ಕೆ ನಡ್ಕೊಂತಿದ್ದಾರೆ ಮೇಡಮ್. ಓಕೆ, ಇರಿ ಸರ್, ಮಹಾಂತೇಶ್ ಸರ್, ನೀವು ಉತ್ತರ ಕೊಡಿ. ಕಾಂಗ್ರೆಸ್ನವರು ತಾವೇ ಸಂವಿಧಾನದ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡದೇ ಇಲ್ದವ್ರು ಈಗ ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂತ ಹೇಳ್ತಿದಾರಲ್ಲ, ಇದು ಯಾವ ನ್ಯಾಯ? ನೀವೇನ್ ಮಾಡಿದೀರಾ ಅಂತ ಉತ್ತರ ಸಿಕ್ಕಿಲ್ಲ ಇನ್ನು. ಜನಕ್ಕೆ ಉತ್ತರ ಕೊಡಿ ಸರ್, ಜನಕ್ಕೆ ಉತ್ತರ ಕೊಡಿ. 3 ಜನನು ಕೂತಿರೋಂಥದ್ದು ಜನಕ್ಕೆ ಏನಾಗ್ತಿದೆ ಇದರಿಂದ ಅಂತ ಮಾತಾಡಕ್ ಮಾತ್ರ ನೀವೇನಾದ್ರು ಕಿತ್ತಾಡ್ಕೊಳ್ಳಿ, ಬೇಕಾಗಿಲ್ಲ ಜನಕ್ಕೆ ಬೇಕಾಗಿದ್ದು ಕೆಲಸ ಮತ್ತು ಕಾರ್ಯಗಳು ಎರಡು ಮಾಡ್ತಾನೆ. ವ್ಯಕ್ತಿತ್ವ ವಿಕಾಸನೂ ಆಗುವಂತ ವ್ಯವಸ್ಥೆ ಆಗ್ಬೋದು. ಗವರ್ನರ್ ಕರ್ತವ್ಯವೇನು? ಗವರ್ನರ್ ಪಾಲಿಸ್ಬೇಕು. ರಾಜ್ಯದ ಕರ್ತವ್ಯವೇನು? ರಾಜ್ಯ ಸರ್ಕಾರ ಪಾಲಿಸ್ಬೇಕು. ಕೇಂದ್ರ ಸರ್ಕಾರ ಕೆಲಸವೇನು? ಕೇಂದ್ರ ಸರ್ಕಾರ ಮಾಡಬೇಕು. ಇಲ್ಲಿ ಇವರು ತಮ್ಮ ವನ ರಾಜಕಾರಣಕ್ಕಾಗಿ ರೈತರ, ಮಹಿಳೆಯರ, ಯುವಕರ, ದಲಿತರ ಹಕ್ಕುಗಳನ್ನ, ಅವರ ಕೂಲಿಗಾಗಿ ಕಾಳು ಯೋಜನೆಯ 100 ದಿನಗಳ ಹಕ್ಕಿಗಾಗಿ 125 ಕೇಳಿಸಿದೀವಿ. 125 ಕೇಳಿಸಿದೀವಿ. ನೀವು ಅದನ್ನ ಹೇಳ್ರಿ, 100 ದಿನದ 125 ದಿನ ಹೇಳ್ಸಿದೀವಿ ಅಂತ ಹೇಳಿ ವಿಬಿಜಿ ರಾಮ್ಜಿ ಬಗ್ಗೆ. ಅದೇ 125 ದಿನ, ಅದು 125 ಮತ್ತೆ ಈ ದೇಶದ ಪ್ರತಿಯೊಬ್ಬ 2ನೇ ಸಲ ನೀವು ಹೇಳ್ತಾ ಇದ್ದೀರಾ ನೀವು. ಕೇಳ್ರಿ, ಚೆನ್ನಾಗಿ ಕೇಳ್ರಿ. ಆ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಪ್ರಜೆಗಳಿಂದಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರವನ್ನ ನಡೆಸಬೇಕಾಗಿದ್ದು ಸರ್ಕಾರದ ಧರ್ಮ. ಇದಕ್ಕೆ ರಾಜ್ಯಪಾಲರು 2 ಕಡೆ ಕೊಂಡಿಯಾಗ ಕೆಲಸ ಮಾಡ್ಬೇಕು. ಅವತ್ತು ಅಲ್ಲಿ ಕೂತ್ಕೊಂಡು ಅವ್ರ ಕರ್ತವ್ಯವನ್ನ ನಿಭಾಯಿಸಿದ್ರೆ ಇದ್ಯಾಕೆ ಹಾಕಿತ್ತು? ಸೇಮ್ ಗವರ್ನರ್ ಅಂತ ಯಾಕೆ ಅಂತಿದ್ರು? ಗೋ ಬ್ಯಾಕ್ ಹಟಾವೋ ಗವರ್ನರ್ ಅಂತ ಯಾಕೆ ಬರ್ತಿದ್ದು? ಅವ್ರು ಮಾಡಿದಂತಹ ತಪ್ಪಿಗಾಗಿ ಎಲ್ಲ ಪ್ರಚೋದನೆಗಳು ಬರ್ತಾ ಇದಾವೆ. ರಾಜ್ಯದ ಜನತೆ ದಡ್ರಲ್ಲ ರೀ, ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ, ಎಲ್ಲರ ಮಾತುಗಳನ್ನ ಕೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ ಇದೆ. ಈ ದೇಶದ 18 ವರ್ಷ ಆದಂತಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಂವಿಧಾನವನ್ನ ಗೌರವಿಸುವ ಹಕ್ಕನ್ನು ಹೊಂದಿದೆ. ಅವನು SSLC ಓದ್ತಾ ಇರುವಾಗಲೇ ಈ ದೇಶದ ಪ್ರಜೆಗಳು, ಈ ದೇಶದ ರಾಜಕಾರಣಿಗಳು ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಒಂದು ವಿಚಾರ ಇರುತ್ತೆ. ಹಾಗಾಗಿ ನಾನು ಕೊನೆಯದನ್ನು ಸ್ಪಷ್ಟಪಡಿಸಿ ಹೇಳೋದಷ್ಟೇ, ರಾಜ್ಯಪಾಲರು ಸಂವಿಧಾನಬದ್ಧವಾದ
ಹಕ್ಕನ್ನ ಎರಡರ ಮೇಲೆ ನಿಭಾಯಿಸಿಕೊಂಡು ಹೋದಾಗ ಮಾತ್ರ ಅವರ ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ಆ ಸಂವಿಧಾನಕ್ಕೆ ಗೌರವ ಕೊಡದ ಯಾವುದೇ ವ್ಯಕ್ತಿಯನ್ನು ಸಹ ನಾವು ಸೇರೋದಿಲ್ಲ, ಸಹಿಸೋದಿಲ್ಲ ಎನ್ನುವುದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಎಸ್, ಮಾತನಾಡ್ತಾ ಹೋಗೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್. ಎಸ್ ವೀಕ್ಷಕರೇ, ನಮ್ಗೆ ಏನಾದ್ರೂ ಆಗ್ಲಿ ರಾಜಕೀಯ ಕಿತ್ತಾಟಗಳು, ನಿಮ್ಗೆ ನಮ್ ಜನತೆಗೆ ಏನು ಉತ್ತರ ಬೇಕು ಅಷ್ಟೇ ನಮಗ್ ಬೇಕಾಗಿರೋದು. ನಾವ್ ಆರಾಮಾಗಿದ್ದೀವಾ? ರಾಜಕಾರಣಿಗಳು ಆರಾಮಾಗಿರ್ತಾರೆ. ಸರ್, ಇವಾಗ ನೇರ 3 ಜನನು ಅಷ್ಟೇ ಕೊನೆಯದಾಗ ಏನ್ ಹೇಳ್ತೀರಾ ಅಷ್ಟು ಮಾತ್ರ ಹೇಳ್ಬಿಟ್ಟು ಮುಗಿಸ್ಬೇಕು ಇವಾಗ, ಆಯ್ತಾ? ಕಿತ್ತಾಟ ಸಾಕು. ನೋಡಿ ಮೇಡಮ್, ಕೊನೆಯದಾಗ ನಮ್ ಜನಕ್ಕೆ ಏನ್ ಹೇಳ್ತೀರಾ? ನೋಡಿ, ನಾನು ಹೇಳೋದೇನೆಂದ್ರೆ, ನಮ್ಮ ಕುಮಾರಣ್ಣ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಟೈಮಲ್ಲಿ ಕೂಡ ಒಂದು ಬಾರಿ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇತ್ತು. ಅವತ್ತು ಯಾವಾಗಲೂ ಅಷ್ಟೇ ಕೇಂದ್ರ ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಚುನಾವಣೆ ಗೆದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೇಲೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದ ಜೊತೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೋಬೇಕು. ಅಂದ್ರೆ ರಾಜಕೀಯ ಬೇರೆ, ಅಧಿಕಾರವನ್ನು ಜನಗಳನ್ನ ಅಭಿವೃದ್ಧಿ ಮಾಡೋದೇ ಬೇರೆ. ಆ ಒಂದು ನಿಟ್ಟಿನಲ್ಲಿ ಸಂಬಂಧವನ್ನು ಚೆನ್ನಾಗಿಟ್ಕೊಂಡು ಹೋದ್ರೆ ಅಭಿವೃದ್ಧಿ ಕೆಲಸಗಳಾಗ್ತವೆ. ಕುಮಾರ್ ಎಷ್ಟು ಸಾರಿ ಬೇರೆ ರೀತಿ ಮಾಡಿದ್ದಾರೆ. ಇವತ್ತು ಮೆಟ್ರೋವನ್ನ ಸನ್ಮಾನ್ಯ ಇದು ನಮ್ಮ ದಿವಂಗತ ಮನಮೋಹನ್ ಸಿಂಗ್ ಸಾಹೇಬರು ಕರ್ಕೊಂಬಂದಿಲ್ಲಿ ಅವತ್ತು ಮೆಟ್ರೋವನ್ನ ಸ್ಥಾಪನೆ ಮಾಡಿದ್ದು. ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಮೋದಿ ಸಾಹೇಬರಿದ್ದಾಗ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಎಷ್ಟು ಸಾರಿ ಹೋಗಿ ಮೀಟ್ ಮಾಡಿದ್ದಾರೆ, ಯಾಕೆ ರಾಜ್ಯದ ವಿಷಯ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ವಿಷಯನ ಬರೀ ಪ್ರೆಸ್ ಮೀಟ್ ಅಲ್ಲಿ ಬೈಕೊಂಡೇ ತಿರುಗಾಡ್ತಾರೆ ಬಿಟ್ರೆ ನಮ್ಮ ರಾಜ್ಯದ ಬಗ್ಗೆ ಹೋಗಿ ಎಷ್ಟು ಸಾರಿ ಮೀಟ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ, ಅವರೇನು ಸರಿ ರೆಸ್ಪಾಂಡ್ ಮಾಡಿಲ್ಲ ಅಂತಾರೆ. GST ಸಭೆಗೆ ಎಲ್ಲ ರಾಜ್ಯದಿಂದ ಮುಖ್ಯಮಂತ್ರಿ ಬರ್ತಾರೆ, ಅವ್ರ ಪ್ರತಿನಿಧಿಯಾಗಿ ನಮ್ಮ ಕೃಷ್ಣೇಗೌಡರು ಬರೆಯವರು ಕಳಿಸ್ತಾರೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ರಾಜ್ಯ ಸರ್ಕಾರ ನಿಮ್ಗೆ ಬಹುಮತ ಕೊಟ್ಟಿದ್ದಾರೆ, ಜನ ನಿಮ್ಮನ್ನ ನಂಬಿ. ಆದ್ರೆ ಇವತ್ತಿಗೂ ನೀವು 2.5 ವರ್ಷ ಆದ್ರೂ ಕೂಡ ಜನಗಳ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ. ನಿಮ್ಮ ಕಾದಾಟದಲ್ಲಿ, ನಿಮ್ಮ ಹಗರಣದಲ್ಲಿ, ನಿಮ್ಮ ಭ್ರಷ್ಟಾಚಾರ ಮಾಡೋದ್ರಲ್ಲಿ ತೊಡಗಿದ್ದೀರಿ. ಇನ್ನು ಮುಂದೆ ಆದ್ರೂ ಇರ್ತಕ್ಕಂಥ ಸ್ವಲ್ಪ ದಿನಗಳಲ್ಲಿ ದಯವಿಟ್ಟು ನಿಮ್ಮೆಲ್ಲವನ್ನ ಬದಿಗಿಟ್ಟು ಜನರ ಏನ್ ಓಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ಸ್ವಲ್ಪ ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಓಕೆ ಸರ್. ಸರ್, ಮುಂದಿನ ನಡೆ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಹೋರಾಟ ಎಲ್ಲ ನಡೀತಾ ಇರೋದು ಕಾಂಗ್ರೆಸ್ನವರೇನೆ. ಕೊನೆದಾಗ ನಿಮ್ದಿರ್ತ ಸರ್. ಸರ್ ಹೇಳಿ ಸರ್, ಮುಂದಿನ ನಡೆ ನಿಮ್ದೇನು ಸರ್ ಹಂಗಿದ್ರೆ? ಮೇಡಮ್, ಈಗ ಇವರು ಏನು ಕುರ್ಚಿ ರಾಜಕೀಯ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮತ್ತೆ ಟೀಕೆ ಟಿಪ್ಪಣಿ ಮಾಡ್ಕೊಂಡು ಈ ರಾಜ್ಯದ ಜನತೆಗೆ ಅಥವಾ ರಾಜ್ಯಕ್ಕೆ ಅಭಿವೃದ್ಧಿ ಕುಂಠಿತ ಮಾಡೋ ಬದಲು ಒಂದು ಅವರ ಕೇಂದ್ರ ಸರ್ಕಾರ ಜೊತೆ ಒಂದು ವಿಶ್ವಾಸ ಸಂಪಾದನೆ ಮಾಡಿ ಏನು ಯೋಜನೆಗಳು ಏನು VVG ರಾಮ್ಜಿ ಇದೆ ಒಂದು ಸಮರ್ಪಕವಾಗಿ ರಾಜ್ಯದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಲಿ. ಅದ್ರದ್ದು ಮೂಲಕ ಇದು ರಾಜ್ಯದ ಗ್ರಾಮ ರಾಜ್ಯ ಏನಿದೆ ಗ್ರಾಮ ಸ್ವರಾಜ್ಯ ಅದು ಪ್ರಾರಂಭ ಆಗಲಿ. ವಿಕಸಿತ ಭಾರತ 2047 ಏನು ಮೋದಿಜಿ ಅವರ ಒಂದು ಪರಿಕಲ್ಪನೆ ಇದೆ ಅದಕ್ಕೆ ಪೂರಕವಾಗಿ ಬಲಿಷ್ಠ ಭಾರತ ಕಟ್ಟುವಂತ ನಿಟ್ಟಿನಲ್ಲಿ ಕೈ ಜೋಡಿಸಲಿ ರಾಜ್ಯ ಸರ್ಕಾರ ಅಂತ ಕೇಳ್ಕೊಳ್ತಾ, ಜೊತೆನಲ್ಲಿ ಇವರ ಅಪಪ್ರಚಾರ, ಗೂಂಡಾಗಿರಿ, ಇವ್ರ ಸಂಸ್ಕೃತಿ, ಇವ್ರ ಪದ್ಧತಿ ಎಲ್ಲ ನಮಗೆ ಗೊತ್ತಿರೋದ್ರಿಂದನೇ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮುಂದಿನ ದಿನಗಳಲ್ಲಿ ಈ ಅಧಿವೇಶನ ಆದ್ಮೇಲೆ ಜನಜಾಗೃತಿ ಒಂದು ಅಭಿಯಾನ ಪ್ರಾರಂಭ ಮಾಡ್ತೀವಿ. ನಾವು ಕೂಲಿ ಕಾರ್ಮಿಕರಿಗೆ, ಅಲ್ಲಿ ತಳ ಹಂತದ ಒಂದು ಗುಳೆ ಹೋಗುವಂತ ಕಾರ್ಮಿಕರಿಗಾಗಿರ್ಬೋದು, ಅದು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಇವತ್ತು ಈ ಯೋಜನೆ ಮೇಲೆ ಅವಲಂಬಿತರಾಗಿರುವಂತ ಇವತ್ತು ನಿರ್ಗತಿಕ ಇವತ್ತು ಕೂಲಿ ಕಾರ್ಮಿಕರಾಗಿರ್ಬೋದು, ಗುಳೆ ಹೋಗುವಂತ ಅಲೆಮಾರಿಗಳಾಗಿರ್ಬೋದು, ತಾಂಡ ಜನಗಳಾಗಿರ್ಬೋದು, ಅವರೆಲ್ಲರಿಗೂ ಸಹ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ VVG ರಾಮ್ಜಿ ಅವರ ಯೋಜನೆಯ ಬಗ್ಗೆ ಅವರಿಗೆ ತಿಳಿ ಹೇಳ್ತಾ ಅವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬಿಸುವಂತದ್ದು, ಅವರು ಬದುಕು ಹಸನ ಆದ ರೀತಿಯಲ್ಲಿ ಅವರಿಗೆ ಒಂದು ಮಾಹಿತಿ ಕೊಡುವಂತದ್ದು ನಾವು ಅವ್ರ ಜೊತೆ ನಿಲ್ತೀವಿ. ಮತ್ತೆ ಜೊತೆನಲ್ಲಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರದ ಒಂದು ಏನು ಇವತ್ತು ಎಕ್ಸ್ಪೋಸ್ ಆಗಿದ್ದಾರೆ, ಆ ಎಕ್ಸ್ಪೋಸ್ ಆಗಿರೋದನ್ನ ರಾಜಕೀಯವಾಗಿ ನಾವು ಸಹ ಒಂದು ಹೋರಾಟ ಮಾಡ್ತೀವಿ. ಇವತ್ತು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಇವತ್ತು ಭ್ರಷ್ಟಾಚಾರ, ಇವತ್ತು ಅಬಕಾರಿ ಇಲಾಖೆ ಮತ್ತು ವಿವಿಧ ಇಲಾಖೆ ಮತ್ತು ಮಹಿಳೆ ಮತ್ತು ಎಲ್ಲ ಯುವಜನತೆಗೆ ಅನ್ಯಾಯ ಮಾಡಿರುವುದು, ಇದನ್ನೆಲ್ಲದನ್ನು ಸಹ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇವತ್ತು ಏನು ಆಯವ್ಯಯ ಪ್ರಾರಂಭ ಆಗ್ತಾ ಇದೆ, ಆಯವ್ಯಯ ಕರೆಕ್ಟ್ ಸಮರ್ಪಕವಾಗಿ ಇವರು ರಾಜ್ಯ ಸರ್ಕಾರ ಇವತ್ತು ಅದನ್ನ ಸರಿಯಾದ ನಿಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಕೊಡ್ಲಿ. ಸಾಕಷ್ಟು ಇವತ್ತು ಈ ವರ್ಷದ ಬಜೆಟ್ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಸ್ಕೊಂಡಿಲ್ಲ. ಈಗ ಅತಿ ಶೀಘ್ರದಲ್ಲಿ ಬಜೆಟ್ ಬರ್ತಿದೆ, ಅದನ್ನ ಎಲ್ಲರೂ ಶೋಷಿತ ದಮನಿತ ಎಲ್ಲರಿಗೂ ಸಹ ನ್ಯಾಯ ಸಿಗ್ಲಿ. ಮತ್ತೆ ಇವತ್ತು ದಲಿತ ಒಂದು ರಾಜ್ಯಪಾಲರಿಗೆ ಇವತ್ತು ಅವರಿಗೆ ಅವಹೇಳನಕಾರಿಯಾದಂತ ಅವರ ನಡೆ ಇದೆಯಲ್ಲ, ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಖಂಡಿಸ್ತೀವಿ. ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಕ್ ಹೊರಟಿದ್ದೀನಿ. ಓಕೆ ಸರ್, ಮಹಂತೇಶ್ ಸರ್ ಹೇಳಿ. ನೋಡಿ ಮೇಡಮ್, ಸಂವಿಧಾನಬದ್ಧವಾದಂತಹ ಹಕ್ಕು ಅದು
ಇಡೀ ದೇಶದ ರಾಜ್ಯದ ಬಡವರ, ದೀನದಲಿತರ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ ಹಕ್ಕು ಕೂಡ ಹೌದು. ಈ ಹಕ್ಕನ್ನ ಬಡವರ ಪರವಾಗಿ, ಬಡವರ ಉದ್ಯೋಗಕ್ಕಾಗಿ ಇರುವ ಹಕ್ಕನ್ನ, ಮನ್ರೇಗಾವನ್ನ ಏನು ಇವರು ಬದಲಾವಣೆ ಮಾಡ್ತಾ ಇದಾರಲ್ಲ, ಆ ಮನ್ರೇಗಾವನ್ನ ಉಳಿಸಿಕೊಳ್ಳಕ್ಕೆ, ನಿಮ್ಮ ಹಕ್ಕನ್ನ ನೀವು ಉಳಿಸಿಕೊಳ್ಳಿಕ್ಕೆ ಬಡವರು, ಮಹಿಳೆಯರು, ದೀನದಲಿತರು ಒಂದಾಗಿ ಈ ಮನ್ರೇಗಾ, ಮಹಾತ್ಮ ಗಾಂಧೀಜಿಯವರ ಕಂಡಂತ ಗ್ರಾಮ ಸ್ವರಾಜ್ ಯೋಜನೆ ಹಕ್ಕನ್ನ ಉಳಿಸಿಕೊಳ್ಳಕ್ಕೆ ಹೋರಾಟ ಮಾಡಬೇಕು. ಮೊದಲನೇದಾಗಿ ಇನ್ನು ಈ ರಾಜ್ಯದ ಪ್ರತಿನಿಧಿಗಳು, ವಿಧಾನಸಭೆ, ವಿಧಾನ ಪರಿಷತ್ನ, ಲೋಕಸಭೆ ಸದಸ್ಯರುಗಳು ಸಹ ಪಕ್ಷಾತೀತವಾಗಿ ಸಂವಿಧಾನಬದ್ಧವಾದಂತಹ ಏನು ರಾಷ್ಟ್ರಗೀತೆಗೆ ಅವಮಾನ ಮಾಡಿದಂತನ್ನು ಖಂಡಿಸಬೇಕು. ಅದರ ಜೊತೆಗೆ ಇದು ತಪ್ಪು, ಇದು ತಪ್ಪು. ಗವರ್ನರ್ ಮತ್ತೆ ನೀವು ದಿಕ್ಕನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ? ಈ ಗವರ್ನರ್ ಯಾವುದೇ ಕಾರಣಕ್ಕೂ ರಾಷ್ಟ್ರಕ್ಕೆ ನೋಡಿ, ಹೊಸ ಶುರು ಮಾಡ್ಬೇಡಿ, ಮುಗಿಸಿ ಸರ್, ನೋಡಿ ಮುಗಿಸ್ತಾ ಇದ್ದಾರೆ ಅವ್ರು ಯಾವ ರೀತಿ ರಾಜ್ಯದ ಜನರಿಗೆ ಸಂದೇಶ ಕೊಡ್ತಿದ್ದಾರೆ ನೋಡಿ. ನನಗೆ ಒಳ್ಳೆ ಸಂದೇಶ ಇನ್ನೊಂದು ಹೇಳ್ಬಿಡ್ತೀನಿ ನಾನು ನೋಡಿ, ಅತಿ ಹೆಚ್ಚು ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ದೀನದಲಿತರು, ಹಿಂದುಳಿದವರು, ಆ ಒಂದು ಹೆಸರಿನಲ್ಲಿ ಇವರು ನಾಯಕರುಗಳು ಇವರು ಉದ್ಧಾರ ಆಗಿದ್ದಾರೆ ಬಿಟ್ರೆ ಅವ್ರನ್ನ ಮುಂದೆ ತಂದಿಲ್ಲ. ಇದು ಬೇಕಾದ ಸಾಕ್ಷಿ ಸಮೇತ ಉದಾಹರಣೆಗಳನ್ನ ಕೊಡ್ಬೋದು, ನಾವು ಬೇಕಾದಷ್ಟಿದೆ. ಇವತ್ತು ಅದು ಕೂಡ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾತಾಡಬೇಕು ಅಂತ ಹೇಳಿ ಹೇಳ್ತೀನಿ ಮೇಡಮ್. ಕಾಂಗ್ರೆಸ್ ಯಾವಾಗಲೂ ಸ್ಕೀಮ್ ಬಗ್ಗೆ ಯೋಚನೆ ಮಾಡಲ್ಲ, ಬರೀ ಸ್ಕ್ಯಾಮ್ ಬಗ್ಗೆ ಯೋಚನೆ ಮಾಡಿದೀವಿ. ಈ ಯೋಜನೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ, ಇವತ್ತು ಕೂಲಿ ಕಾರ್ಮಿಕ ನಿರ್ಗತಿಕರಿಗೆ, ಇವತ್ತು ಶ್ರಮಿಕರಿಗೆ ತಂದಿರುವಂತ ಪವಿತ್ರವಾದಂತ ಯೋಜನೆ ಇದು. ಯಶಸ್ವಿ ಆಗುತ್ತೆ. ಇದು ರಾಷ್ಟ್ರೀಯ ಯೋಜನೆ. ಇದು ಇವತ್ತು ರಾಜ್ಯದ ಯೋಜನೆ ಅಲ್ಲ, ರಾಷ್ಟ್ರೀಯ ಯೋಜನೆ ಇದು. ವಿಬಿಜಿ ರಾಮ್ಜಿ ಎಸ್, ಒಟ್ನಲ್ಲಿ ನಮ್ಮ ಜನತೆ ಏನ್ ನೋಡಿದ್ದಾರೆ, ಇಬ್ರು ಕೂಡ ಕೇಳ್ಕೊಂಡಿದ್ದಾರೆ, ಪರಾನೂ ಕೇಳಿಸ್ಕೊಂಡಿದ್ದಾರೆ, ವಿರೋಧನೂ ಕೇಳಿಸ್ಕೊಂಡಿದ್ದಾರೆ. ಜನತೆ ಎಲ್ಲ ನಿಂತಿರೋದು ನಿಮ್ಮ ಮೇಲೆ. ನೀವೇನ್ ನಿರ್ಧಾರ ತಗೋತಿರೋ ಅದ್ರ ಮೇಲೆ ಅಷ್ಟೇ. ಯಾರೇ ಆಗಿರ್ಬೋದು, ದೊಡ್ಡ ಅಧಿಕಾರಿ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಿಮ್ಮಿಂದಾನೆ, ಪ್ರಜೆಗಳಿಂದಾನೆ ಅದನ್ನ ನೀವು ನಿರ್ಧಾರ ಮಾಡಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ನಿರ್ಧಾರ ಮಾಡಿ. ಎಸ್, ಧನ್ಯವಾದಗಳು ಸರ್ 3 ಜನಕ್ಕೂ ಕೂಡ ಭಾಗಿಯಾಗಿದ್ದಕ್ಕೆ ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ಅಷ್ಟೇ ಸರಿಯಾದ ನಿರ್ಧಾರವನ್ನ ತಗೊಂಡು ನಿಮ್ಮ ನಾಯಕರನ್ನ ಆಯ್ಕೆ ಮಾಡಿ. ನಿಮ್ಮ ನಿರ್ಧಾರಗಳನ್ನ ಮೊದಲು ನೀವು ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನ ತಗೊಳ್ಳಿ. ಹಾಗೇನೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ಅಂದ್ರೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ.